नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारणे जय श्री कृष्ण चैतन्य प्रभु नित्यानंद श्री अद्वैत गदाधर श्री वासादि गौर भक्त वृंद हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्री गुरुवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯಮೀಶ್ವರಂ ಹರಿ ಓಂ ತತ್ಸತ್. ಹರಿ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ದಿನ ನಾವು ಭಗವದ್ಗೀತಾ ರೂಪದ 16ನೇ ಅಧ್ಯಾಯದ 10ನೇ ಶ್ಲೋಕವನ್ನ ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ತೃಪ್ತಿಯೇ ಆಗದ ಕಾಮವನ್ನು ಆಶ್ರಯಿಸಿ ದಂಭ ಮತ್ತು ಒಣಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈಮರೆತು ಅಸುರಿ ಸ್ವಭಾವದವರು ಮೋಹಕ್ಕೊಳಗಾಗುತ್ತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಅಶುಚಿ ಕರ್ಮಗಳಿಗೆ ಬದ್ಧರಾಗಿರುತ್ತಾರೆ. ಹರೇ ಕೃಷ್ಣ. ಹಿಂಗೆ ಅಸುರಿ ಸ್ವಭಾವಗಳನ್ನ ಬಹಳಷ್ಟು ಹಿಂಗೆ ಹೇಳ್ತಾ ಹೋಗುವಂಥದ್ದು. ಮುಂದಿನ ಶ್ಲೋಕಗಳಲ್ಲೂ ಕೂಡ ಇದು ಹಿಂಗೇ ಮುಂದುವರಿತಾ ಹೋಗುತ್ತೆ. ನಾವು ನಿನ್ನೆ ದಿನ ನಾವು ಓದ್ತಿದ್ವಿ ಹೇಗೆ ಎಂತಹ ನಿರ್ಣಯಗಳನ್ನು ಅಂದ್ರೆ ಅಸುರಿ ಸ್ವಭಾವದವರು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಾಗೋದಿಲ್ಲ, ಸನ್ನಡತೆ ಇರೋದಿಲ್ಲ, ಶುಚಿತ್ವ ಇರೋದಿಲ್ಲ, ಸತ್ಯ ಇಲ್ಲ. ಹಾಗೇನೆ ಈ ಜಗತ್ತನ್ನ ಅವರು ಅಸತ್ಯ ಮಿಥ್ಯ ಅಂತ ಅಂದ್ಕೊಳ್ತಾರೆ. ಅದಕ್ಕೆ ಈ ಜಗತ್ತಿಗೆ ಯಾವುದೇ ಆಧಾರ ಏನು ಇಲ್ಲ, ಅದಕ್ಕೆ ತಾನೇ ನಡೀತಿದೆ ಅಂತ ಅನ್ಕೊಳ್ತಾರೆ. ನೋಡ, ಅದನ್ನ ಜಗತ್ತನ್ನ ನಿಯಂತ್ರಿಸುವಂತವನ್ ಯಾರು ದೇವ್ರಿಲ್ಲ ಅಂತ ಹೇಳ್ತಾರೆ. ಇದೆಲ್ಲನು ಕಾಮದಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ. ಕಾಮವಲ್ಲದೆ ಬೇರೇನು ಕಾರಣ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಇಡೀ ಬದುಕೆ ನೋಡಿ ಕಾಮದ ಭೋಗ ಉದ್ದೇಶ ಅಂತ ಅಂದ್ಕೊಳ್ತಾರೆ. ನೋಡಿ, ಇಂತಹ ನಿರ್ಣಯಗಳನ್ನ ಅನುಸರಿಸಿದಂತ ರಾಕ್ಷಸ ಸ್ವಭಾವದವರು ನತದೃಷ್ಟರು. ಅವರಿಗೆ ಬುದ್ಧಿ ಇಲ್ಲ, ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನು ಮಾಡ್ತಾರೆ. ಹಂಗಾಗಿ ನೋಡಿ, ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ತೃಪ್ತಿ ಆಗದ ಕಾಮವನ್ನ ಆಶ್ರಯಿಸ್ತಾರೆ. ಯಾಕೆ? ಬೇರೆ ಎಲ್ಲೂ ಅವರಿಗೆ ತೃಪ್ತಿ ಸಿಗೋದೇ ಇಲ್ಲ. ನೋಡಿ, ನೀವು ಕುಡುಕರು ಅಥವಾ ಈ ಡ್ರಗ್ ಅಡಿಕ್ಟ್ಗಳು ಇವ್ರನ್ನ ನೋಡಿದ್ರೆ ಅವ್ರು ಯಾವ್ದೋ ಒಂದು ನಶೆ ವಸ್ತುನ ಇಟ್ಕೊಂಡಿರ್ತಾರೆ, ಅಥವಾ ಇನ್ನೊಂದು ಮತ್ತೊಂದು. ನೋಡಿ, 4 ನಿಯಮಗಳನ್ನು ಮೀರುವಂತವ್ರು. ಕೆಲವ್ರಿಗೆ ನೋಡಿ ಹಂಗೆ ಅವ್ರಿಗೆ ಅದರಿಂದನೇ ಅವ್ರಿಗೆ ಖುಷಿ ಸಿಗ್ತಾ ಇರುತ್ತೆ. ಅದನ್ನ ಬಿಟ್ಟು ಆಚೆ ಈಚೆ ನೋಡ್ತಿರೋದಿಲ್ಲ. ಇಂದ್ರಿಯ ತೃಪ್ತಿನೇ ಅವ್ರ ಬದುಕಿನ ಉದ್ದೇಶ ಆಗಿರುತ್ತೆ. ನೋಡಿ, ಹಂಗೆ ಹಿಂಗಾದಾಗ ಅದು ತೃಪ್ತಿ ಆಗತ್ತಾ? ಆಗೋದಿಲ್ಲ. ನೋಡಿ, ನಿಮ್ಮೆಲ್ಲರಿಗೂ ಅನುಭವ ಇದೆ. ನೋಡಿ, ನಿನ್ನೆ ಊಟ ಮಾಡಿದ್ವಿ, ಇವತ್ತು ಮತ್ತೆ ಊಟ ಬೇಕು ಅನ್ಸುತ್ತೆ. ನೋಡಿ, ಇದೇ ತರನೇ ಕಾಮನು ಕೂಡ. ನೋಡಿ, ನಾನು ಸಾರಾಯಿ ಕುಡ್ದವರು, ಈ ಈ ಎಲ್ಲ ಈ ಅಸುರಿ ಸ್ವಭಾವಗಳು ಇದ್ದಾರೆ, ಇವ್ ಹತ್ತಿರದಿಂದ ನೋಡಿದೀನಿ. ನೋಡಿ, ನನ್ ಜೊತೆಗೆ ಕೆಲಸ ಮಾಡೋರು, ನನ್ ಜೊತೆಗೆ ಓದ್ತಿದ್ದವರು, ನೋಡಿ ಈ ತರದೆಲ್ಲ ಕುಡುಕರನ್ನು ನೋಡಿದ್ದೀನಿ. ನೋಡಿ, ಎಂಡ ಸಾರಾಯಿ, ಬೀರು, ಬ್ರಾಂದಿ, ನೋಡಿ ವಿಸ್ಕಿ ಇವೆಲ್ಲ ಕುಡಿಯೋರು. ಅವರು ನೋಡಿ, ಅವ್ರಿಗೇನೋ ಒಂದು ಕಿಕ್ ಬೇಕು ಅಂತ ಹೇಳಿ ತಗೋತಾರೆ. ಆಮೇಲೆ ಮಾರನೇ ದಿನ ಬೆಳಗ್ಗೆ ಹ್ಯಾಂಗ್ ಓವರ್ ಅಂತ ಹೇಳ್ತಾರೆ ಅವ್ರು. ನೋಡಿ, ಇಷ್ಟು ಖಿನ್ನರಾಗಿ, ಇಷ್ಟು ದುಃಖಿತರಾಗಿ ಕಾಣ್ತಾರೆ. ನೋಡಿ, ಆಮೇಲೆ ಅವ್ರನ್ನ ಕೇಳಿದಂತರ ಏನೋ ಮೈ ಎಳ್ದಂಗಿರುತ್ತೆ ಅವ್ರಿಗೆ. ಅವ್ರು ಹೇಳ್ತಾರೆ ಯಾಕಾದ್ರೂ ತಗೊಂಡು ಅಂತ. ಅವಾಗ ಮೊಮೆಂಟ್ ಬೆಳಗ್ಗೆ ಎದ್ದಾಗ ಹೇಳ್ತಾರೆ ಅವ್ರು.
ಬಟ್ ಅದು ತೃಪ್ತಿನೇ ಆಗೋದಿಲ್ಲ, ಮತ್ತೆ ನಾಳೆ ಮತ್ತೆ ಬೇಕು ಅನ್ಸುತ್ತೆ. ಕೆಲವರು ಬೆಳಗ್ಗೆ ಬೆಳಗ್ಗೆನೆ ನೋಡಿ ಸಾರಾಯಿ ಅಂಗಡಿಗೆ ಹೋಗ್ಬಿಡ್ತಾರೆ. ಅವ್ರಿಗೆ ಪಾಪ ಕಂಟ್ರೋಲೇ ಮಾಡಕ್ಕಾಗಲ್ಲ. ನೋಡಿ ಸಿಗರೇಟ್ ಚೈನ್ ಸ್ಮೋಕರ್ಸ್ ಆಗ್ಬಿಡ್ತಾರೆ. ನೋಡಿ ನಾವು ಹಿಂದೆ ಈ ತುಳಸಿದಾಸ್ ಕತೆ ಮತ್ತೆ ಆ ಬಿಲ್ವಮಂಗಲ ಠಾಕೂರ್ ಕತೆ ಎಲ್ಲ ಓದಿದ್ವಿ. ಬಿಲ್ವಮಂಗಲ ಠಾಕೂರ್ ಕತೆ ಯಾರಾದ್ರೂ ಹೇಳ್ತೀರಾ? ನೋಡಿ ಆತ ಒಬ್ಬ ಬ್ರಾಹ್ಮಣ ಪುತ್ರ. ಹೆಣ್ಮಕ್ಳು ಅದೇ ಪ್ರಭುಜಿ ಆ ದೃಷ್ಟಿಯಿಂದ ಒಬ್ರು ಹೋಗ್ತಾರೆ. ಆ ನೋಡಿ ಬಿಲ್ವಮಂಗಲ ಠಾಕೂರ್ ಕತೆ ಗೊತ್ತು ನಿಮ್ಗೆಲ್ಲರಿಗೂ, ನೋಡಿ ಕೆಲವ್ರಿಗಾದ್ರೂ ಗೊತ್ತು. ನೋಡಿ ಆತ ಆ ವೇಶ್ಯೆಯ ಸಂಘ ಮಾಡ್ಬೇಕು ಅಂತ ಹೇಳಿ ನೋಡಿ ಆತನ ಮನೆಯಲ್ಲಿ ತಂದೆ ಸತ್ತೋಗಿರ್ತಾನೆ. ಆ ತಂದೆ ಅಂತಿಮ ಸಂಸ್ಕಾರ ಮಾಡೋದು ಕೂಡ ಆತನಿಗೆ ಆತರ. ಯಾಕೆ? ಆ ವೇಶ್ಯೆ ಸಂಘಕ್ಕೆ ಹೋಗ್ಬೇಕು ಅಂತ. ನೋಡಿ ಬೇಗ ಬೇಗ ತಂದೆ ಮನೆಯಲ್ಲಿ ಸುತ್ತಿರೋ ಸೂತ್ಕ ಇರುತ್ತೆ, ಅದ್ರ ಬಗ್ಗೆ ಅವನಿಗೆ ಯೋಚನೆ ಇರಲ್ಲ. ಅವನಿಗೆ ಚಿಂತನೆ ಆ ವೇಶ್ಯೆ ಜೊತೆ ಕೂಡುವಂತ ಬಗ್ಗೆ ಇರುತ್ತೆ. ಇದೆಲ್ಲ ಸಂಸ್ಕಾರ ಎಲ್ಲ ಮಾಡ್ತಾನೆ. ನೋಡಿ ಅವನು ನದಿ ಪ್ರವಾಹದಿಂದ ಹರಿತಾ ಇರುತ್ತೆ ನೋಡಿ, ಅದನ್ನ ಯಾವ್ದೋ ಒಂದು ಸತ್ತ ಎಣವನ್ನ ಇಟ್ಕೊಂಡು ದಾಟ್ಬಿಡ್ತಾನೆ. ಅಲ್ಲಿ ಹೋದ್ರೆ ಒಂದು ಹೆಬ್ಬಾವನ ಹಿಡ್ಕೊಂಡು ಹತ್ ಬಿಡ್ತಾನೆ. ಅಲ್ಲಿ ಮನೆ ಬಾಗ್ಲಾಕಿರುತ್ತೆ, ಕೋಟೆ ತರ ಮನೆ ಇರುತ್ತೆ. ಮನೆ ಆ ಕಾಂಪೌಂಡ್ ಹಾರ್ಬೇಕು, ಒಂದು ಹಾವನ್ನ ಹಿಡ್ಕೊಂಡು ಹತ್ತು ಹೋಗ್ಬಿಟ್ಟಿರ್ತಾನೆ. ನೋಡಿ ವಿಚಿತ್ರ ವಿಚಿತ್ರ ವಿಚಿತ್ರ. ನೋಡಿ ಹಂಗೆ ಆಕೆ ಒಂದು ಪ್ರಶ್ನೆ ಕೇಳ್ತಾಳೆ, ಇದೇ ಆಸಕ್ತಿ ಇದೇ ಇಚ್ಛೆ ಭಗವಂತನ ಮೇಲೆ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ. ನೋಡಿ ಅಲ್ಲಿ ಆತನಿಗೆ ಮನ ಪರಿವರ್ತನೆ ಆಗ್ಬಿಡುತ್ತೆ. ನೋಡಿ ಒಂದು ಮಾತು ಹಂಗೆ ತೃಪ್ತಿಯಾಗದ ಕಾಮವನ್ನ ಆಶ್ರಯಿಸಿ ಏನಾಗ್ತಾರೆ ಅಂದ್ರೆ ನೋಡಿ ಅಸುರಿ ಸ್ವಭಾವಗಳಿಗೆ ಪೋಷಣೆ ಮಾಡ್ದಂಗೆ. ನಾವ್ ಹಿಂದೆ ಯಾರ ಸ್ವಭಾವಗಳನ್ನ ಓದಿದ್ವಿ. ಏನಾಗುತ್ತೆ? ದಂಭ, ಇಲ್ಲಿ ಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈ ಮರೆತು ಒಂದಕ್ಕೊಂದು ಪೋಷಿಸುತ್ತೆ. ಒಂದಕ್ಕೆ ನಿಲ್ಲೋದೇ ಇಲ್ಲ. ಅದೊಂಥರ ಚೈನ್ ರಿಯಾಕ್ಷನ್ ಇದ್ದಂಗೆ. ನೋಡಿ ಒಂದು ಪಟಾಕಿ ಇಡ್ತೀರಲ್ಲ, ಒಂದು ಪಟಾಕಿ ಹಚ್ಚಿ ಬಿಟ್ಬಿಟ್ರೆ ಅದು ಪಟ 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 ನಡ್ಕೊಂಡು ಹೋಗ್ತಾ ಇರ್ತದ್ದು, ನಿಲ್ಲೋದೇ ಇಲ್ಲ. ನೋಡಿ ಹಂಗೆ ಇವುಗಳು ಕೂಡ ಕಾಮ ಇಂಥವುಗಳಿಗೆಲ್ಲನೂ ಒಂದು ಪುಷ್ಟಿ ಕೊಡುವಂಥದ್ದು, ಶಕ್ತಿ ಕೊಡುವಂಥದ್ದು. ಅವ್ರಿಗೆ ಆ ಒಂದು ಆಶ್ರಯಿಸ್ತಾರೆ, ಕಾಮವನ್ನು ಆಶ್ರಯಿಸ್ತಾರೆ, ಈ ಭಗವಂತನ ಆಶ್ರಯಿಸೋದಿಲ್ಲ. ನೋಡಿ ಹೃದಯದಲ್ಲಿರೋ ಪರಮಾತ್ಮನ ಬಗ್ಗೆ ಯೋಚನೆ ಮಾಡೋದಿಲ್ಲ. ನೋಡಿ ಹಂಗೆ ಒಂದು ವಿಷಯ ಅಂದ್ರೆ ತೃಪ್ತಿಯೇ ಆಗೋದಿಲ್ಲ ಅನ್ನೋದು ವಿಷಯ. ನೋಡಿ ಅದನ್ನೇ ಈ ಬೆಂಕಿಗೆ ತುಪ್ಪ ಸುರಿದ್ರೆ ಬೆಂಕಿ ಆರತ್ತಾ ಅನ್ನೋ ರೀತಿ. ಈಗ ಇನ್ನು ಹೆಚ್ಚು 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 ಆಗತ್ತೆ, ಇನ್ನು ಹೆಚ್ಚು ಬೇಕು ಅಂತ. ಹಂಗೆ ತೃಪ್ತಿಯೇ ಆಗದ ಕಾಮ. ಈಗೇನ್ ಇದಕ್ಕೆ ಸೊಲ್ಯೂಷನ್ನು? ಉಪಾದ ಹೇಳ್ತಾರೆ, ಒಂದು ಉದಾಹರಣೆ ಕೊಡ್ತಾರೆ. ನಿಮ್ಗೆ ಚರ್ಮ ರೋಗ ಬಂದಿರುತ್ತೆ, ಕೆರೆತದ ರೋಗ, ಅದಕ್ಕೇನಂತಾರೆ ಎಕ್ಸೈಮಾ ಅಂತ ಹೇಳ್ತಾರೆ. ಎಕ್ಸೈಮಾ ನೋಡಿ ಅದು ಚರ್ಮ ರೋಗ ಬಂದವ್ರಿಗೆ ಗೀಚ್ಕೊಂಡ್ರೆ ಅವ್ರಿಗೆ ಒಂಥರ ಖುಷಿ ಆಗುತ್ತೆ ಗೊತ್ತಾ. ಚರ್ಮ ರೋಗ ಬಂದವರು ಸ್ವಲ್ಪ ಕೆರ್ಕೊಂತಾ ಇರ್ತಾರೆ, ನೋಡಿರ್ತೀರಾ, ಮೈ ಕೆರ್ಕೊಂತಾ ಇರ್ತಾರೆ. ಕೆರ್ಕೊಂಡಾಗ ಅವ್ರಿಗೆ ಸ್ವಲ್ಪ ಖುಷಿ 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 ಆಗತ್ತೆ. ಆದ್ರೆ ಹಂಗೆ ಕೆರ್ಕೊಂಡು ಹೋಗ್ತಾ ಇದ್ರೆ ಏನಾಗತ್ತೆ? ಗಾಯ ಆಗುತ್ತೆ ಪ್ರಭುಜಿ. ಗಾಯ ಆಗಿ ಮೈಯೆಲ್ಲ ಹರಡ್ಕೊಳ್ಳುತ್ತೆ ಪ್ರಭು. ಮೈಯೆಲ್ಲ ಹರಡ್ಕೊಳ್ಳುತ್ತೆ, ಇದು ವಿಷಯ. ನೋಡಿ ರಕ್ತ ಬರುತ್ತೆ, ಗಾಯ ಆಗತ್ತೆ, ಮತ್ತಿನ್ನೂ ಜಾಸ್ತಿ ಹರಡ್ಕೊಳ್ಳುತ್ತೆ, ಮತ್ತಿನ್ನೂ ಜಾಸ್ತಿ. ಕೆರ್ಕೊಂತಾ ಇದ್ರೆ ಸ್ವಲ್ಪ ಖುಷಿ ಖುಷಿ ಇರುತ್ತೆ. ಅದಕ್ಕೆ ಏನು ಪರಿಹಾರ ಏನು? ಹಾಸ್ಪಿಟ್ಲಿಗೆ ಹೋಗ್ಬೇಕು ಪ್ರಭುಜಿ. ಅದನ್ನ ತೋರಿಸ್ಕೊಂಡು ಕೆರೆತ ಬಂದಲ್ಲಿ ಕೆರೆದೆ ತಡ್ಕೋಬೇಕು ಪ್ರಭುಜಿ. ತಡ್ಕೊಂಡ್ರೆ ಅದು ಹಬ್ಕೊಳ್ಳಲ್ಲ, ಸ್ಪ್ರೆಡ್ ಆಗೋದಿಲ್ಲ. ಆಮೇಲೆ ಅದಕ್ಕೆ ಸೂಕ್ತವಾದಂತ ಚಿಕಿತ್ಸೆ ತಗೋಬೇಕು. ಕೆರ್ಕೊಂಡು ಮಜಾ ಬರ್ತಾ ಇದೆ ಅನ್ಕೊಂಡ್ರೆ ಅದು ಇನ್ನೂ ಉಲ್ಬಣ ಜಾಸ್ತಿ ಆಗತ್ತೆ. ಈ ತರದ ಒಂದು ಉದಾಹರಣೆ ಪ್ರಭುಪಾದರು ಕೊಡ್ತಾರೆ. ಬಟ್ ಹಂಗೆ ಹಾವುಗೆ ಹೋಲಿಸ್ತಾರೆ ಪ್ರಭುಪಾದ. ನೋಡಿ ಹಾವುಗೆ ನೀವು ಹಾಲಿಟ್ರೆ ಏನಾಗುತ್ತೆ? ಅದು ಇನ್ನೂ ವಿಷ ಜಾಸ್ತಿ ಮಾಡ್ಕೊಳುತ್ತೆ, ಇನ್ನೂ ಹಾಲಿಡಿ ಇನ್ನೂ ಜಾಸ್ತಿ ಮಾಡ್ಕೊಳುತ್ತೆ. ಹಾವು ಒಂದು ಮೂಲ ಗುಣ, ಹಾವಿನ ಗುಣ ಏನಂದ್ರೆ ಅದಕ್ಕೆ ಹಸಿವು ಸಮಾಧಾನನೇ ಆಗೋದಿಲ್ಲ, ಯಾವಾಗ್ಲೂ ಹಸಿವು. ಹಾವಿನ ಒಂದು ಮೂಲ ಗುಣ ಅದೇ ಏನದು?
ಹಸಿವು ಹಸಿವು ಹಸಿವು, ಯಾವಾಗಲೂ ಹಸಿವು. ಅದಕ್ಕೆ ಹೊಟ್ಟೆ ತುಂಬಿತು ಅನ್ನೋದೇ ಇಲ್ಲ ನೋಡಿ. ಅದಕ್ಕೆ ಹೆಚ್ಚು ನೀವು ಹಾಲು ಕೊಡ್ತೀರಾ, ಕುಡಿಯುತ್ತೆ, ಇನ್ನೂ ವಿಷ ಕಕ್ಕತ್ತೆ ನೋಡಿ. ಹಿಂಗೆ ತೃಪ್ತಿಯೇ ಆಗದ ಕಾಮ ಅಂದ್ರೆ ಹಂಗೆ. ಮತ್ತೆ ಇದಕ್ಕೆ ಏನ್ ಪರಿಹಾರ ಅಂತಂದ್ರೆ ನಿವೃತ್ತಿ ಮಾರ್ಗ ನೋಡಿ, ಡಿಟ್ಯಾಚ್ಮೆಂಟ್ ನೋಡಿ. ಇಂದ್ರಿಯ ಇದು ಅರ್ಥ ಮಾಡ್ಕೊಳ್ಳೋದು, ನಮ್ಮ ದೇಹದ ರಚನೆ ನೋಡಿ, ವಾಸ್ತವ ಸ್ಥಿತಿ, ನಿವೃತ್ತಿ ಮಾರ್ಗ ಒಂದು. ಎರಡನೇದು ನಿವೃತ್ತಿ ಮಾರ್ಗ ಯಾವಾಗ ಆಗತ್ತೆ ಅಂತಂದ್ರೆ ಹೈಯರ್ ಟೇಸ್ಟ್ ಕೊಟ್ಟಾಗ. ಅದಕ್ಕಿಂತಲೂ ಇನ್ನೊಂದೇನಾದ್ರೂ ಒಳ್ಳೆ, ಈಗ ನೋಡಿ, ತೃಪ್ತಿಯಾಗದ ಕಾಮವನ್ನ ಆಶ್ರಯಿಸಿ. ಕಾಮಕ್ಕೆ ನೋಡಿ ಯಾಕೆ ಹಂಬಲಿಸ್ತಾರೆ ಅಂದ್ರೆ ಖುಷಿ ಕೊಡುತ್ತೆ ಅಂತ ನೋಡಿ, ಮಜಾ ಇರುತ್ತೆ ಅಂತ ನೋಡಿ. ಅದರಲ್ಲಿ ಆಗುವಂತ ದುಷ್ಪರಿಣಾಮಗಳ ತಿಳುವಳಿಕೆ ಅರಿವು ಇರೋದಿಲ್ಲ, ಬುದ್ಧಿವಂತರಾಗಿರೋದಿಲ್ಲ ನೋಡಿ. ಆ ಜ್ಞಾನ ತಿಳುವಳಿಕೆ ಕೊಡೋದು ನೋಡಿ. ನಂತರ ಅದಕ್ಕೆ ಪರ್ಯಾಯವಾಗಿ ಏನಾದ್ರೂ ಇನ್ನೊಂದು ಉನ್ನತವಾದಂಥದ್ದು, ಶ್ರೇಷ್ಠವಾದಂತ ಕೊಡೋದು. ಉನ್ನತವಾದ ಶ್ರೇಷ್ಠವಾದದ್ದು ಇಟ್ಕೊಂಡ್ರೆ ನೋಡು, ಲೋವರ್ ಟೇಸ್ಟ್. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನೋಡಿ, ರಸೋಹಂ ಏನಂತ ಹೇಳ್ತಾರೆ ಅಂದ್ರೆ ಹೈಯರ್ ಟೇಸ್ಟ್ ಲೋ ಮಾಡ್ಬೇಕು ಅಂತ ಇಲ್ಲ, ಅದಲ್ಲ. ಮತ್ತೆ ಇನ್ನೊಂದು ರಸ ಅಂತಾನೆ ಬರುತ್ತೆ, ಹೈಯರ್ ಟೇಸ್ಟ್ ಲೋವರ್ ಟೇಸ್ಟ್ ಅಂತ ಬರುತ್ತೆ. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ರಸೋವಂ ಅದರಲ್ಲಿ ನೋಡಿ, ಹುಡುಕಿ ಹೇಳಿ ಮತ್ತೆ ಶ್ಲೋಕ ತೆಗೀರಿ. ವಿನಯ ವಿನಿವರ್ತಂತೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಶ್ಲೋಕ ತೆಗೀರಿ ಮತ್ತೆ 2.59 ಪ್ರಭು. ಓದಿ ಮತ್ತೆ 2.59. ಹಂಗೆ ಭಗವದ್ಗೀತೆಯಲ್ಲಿ ಕೃಷ್ಣನೇ ನಮಗೆ ಪರಿಹಾರ ಹೇಳ್ತಾನೆ. ಹೇಳ ಪ್ರಭುಜಿ. ಶ್ಲೋಕ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಅನುವಾದ: ದೇಹಸ್ಥ ಆತ್ಮವನ್ನ ಇಂದ್ರಿಯ ಸುಖದಿಂದ ದೂರ ಬಿಡಬಹುದು, ಆದ್ರೆ ಇಂದ್ರಿಯ ಸುಖದ ವಸ್ತುಗಳ ರುಚಿಯು ಉಳಿಯುತ್ತದೆ. ಆದರೆ ಇನ್ನೂ ಉತ್ತಮವಾದ ರುಚಿಯ ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ನೋಡ್ರಿ, ಇದು ಬಿಟ್ಟು ಬೇರೆ ದಾರಿನೇ ಇಲ್ಲ. ಯಾರಾದ್ರೂ ನೋಡಿ, ಇದು ಯಾರಾದ್ರೂ ತೃಪ್ತಿ ಆಗದ ಕಾಮ ನಮ್ಮನ್ನು ಆಶ್ರಯಿಸಿದೆ ನೋಡಿ, ನಮ್ಮನ್ನ ದಂಭ, ಒಣ ಪ್ರತಿಷ್ಠೆಗಳು, ಉನ್ಮಾದದಲ್ಲಿ ಮೈಮರೆಸ್ತಾ ಇದೆ ನೋಡಿ. ಇದನ್ನ ನನಗೆ ಗೊತ್ತಾಗ್ತಾ ಇದೆ, ಇದು ಸರಿ ಇಲ್ಲ, ಇದಕ್ಕೆ ಬೇರೆ ನಾನು ಇದನ್ನ ಪರಿಹಾರ ಮಾಡ್ಕೋಬೇಕು. ಯಾರಾದ್ರೂ ಪ್ರಯತ್ನ ಗಂಭೀರವಾಗಿದ್ರೆ, ವಿಶೇಷವಾಗಿ ಸಾಧನ ಈ ಮಾರ್ಗದಲ್ಲಿ ಅವರು ಈ ಶ್ಲೋಕದ ಸಹಾಯವನ್ನ ತಗೋಬೇಕು. 2ನೇ ಅಧ್ಯಾಯದ 59ನೇ ಶ್ಲೋಕ. ಇದು ಬಿಟ್ಟು ಬೇರೆ ಇನ್ನೇನು ದಾರಿನೇ ಇಲ್ಲ ನೋಡಿ. ಹಂಗಾಗಿ ಇನ್ನೂ ಉತ್ತಮವಾದ ರುಚಿಯ ಅನುಭವದಿಂದ ಈ ಆಸಕ್ತಿಗಳನ್ನ ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗುತ್ತದೆ. ಇದನ್ನ ಬಿಟ್ಟು ಬೇರೆ ಏನೂ ಆಗೋದಿಲ್ಲ ನೋಡಿ. ಹಂಗೆ ಅದರ ನಂತರ ಶ್ಲೋಕದಲ್ಲಿ ಹೇಳ್ತಾರೆ, 60ನೇ ಶ್ಲೋಕದಲ್ಲಿ, ಇಂದ್ರಿಯಗಳು ಎಷ್ಟು ಬಲಶಾಲಿ ಮತ್ತು ಆವೇಶದಿಂದ ಕೆಲಸ ಮಾಡುತ್ತವೆ ಎಂದರೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವಿವೇಚನಾವಂತನ ಮನಸ್ಸನ್ನು ಸೆಳೆದುಕೊಂಡು ಹೋಗಿ ಬಿಡುತ್ತದೆ ನೋಡಿ. ವಿವೇಚನಾ ಶಕ್ತಿ ಅಂತ ಇಂದು ನಾವು ಚರ್ಚೆ ಮಾಡ್ತಿದ್ವಿ, ಜ್ಞಾಪಕ ಇದೆಯಾ ಅಲ್ವಾ? ಏನೇನ್ ಶಕ್ತಿ ಬಗ್ಗೆ? ಗ್ರಹಣ ಶಕ್ತಿ, ಧಾರಣ ಶಕ್ತಿ, ವಿವೇಚನ ಶಕ್ತಿ, ಸ್ಮರಣ ಶಕ್ತಿ ಅಲ್ವಾ ನೋಡಿ. ಈ ತರದ ಶಕ್ತಿಗಳ ಬಗ್ಗೆ ಎಲ್ಲಾನು ನಾವು ಚರ್ಚೆ ಮಾಡ್ತಿದ್ವಿ. ಒಂದೆರಡು ಉದಾಹರಣೆ ನೋಡಿ. ಇಲ್ಲಿ ವಿವೇಚನ, ಯಾವ್ದು ಸರಿ, ಯಾವತ್ ಮಾಡ್ಬೇಕು, ಯಾವತ್ ಮಾಡ್ಬಾರ್ದು ನೋಡಿ. ಹಿಂದಿನ ಶ್ಲೋಕದಲ್ಲಿ ಅಸುರರಿಗೆ ಈ ವಿವೇಚನ ಶಕ್ತಿ ಇರೋದಿಲ್ಲ ನೋಡಿ. ಅವ್ರಿಗೆ ಯಾವುದು ಶುಚಿತ್ವ, ಯಾವ್ದು ಸನ್ನಡತೆ, ಯಾವ್ದು ಸತ್ಯ, ಯಾವ್ದು ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದು ತಿಳಿಯೋದು. ಇದು ಶ್ಲೋಕ 7ರಲ್ಲಿ ಹೇಳ್ತಾರೆ ನೋಡಿ. 16ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ. ಇದು ವಿವೇಚನಾ ಶಕ್ತಿ ನೋಡಿ. ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಶುಚಿ, ಯಾವ್ದು ಅಶುಚಿತಿ, ಯಾವ್ದು ಸನ್ನಡತೆ, ಯಾವ್ದು ಅಸನ್ನಡತೆ, ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಇದೆಲ್ಲನ ವಿವೇಚನಾ ಶಕ್ತಿ ಅಂತ ಹೇಳುತ್ತೆ ನೋಡಿ. ಅದನ್ನ ಕಳ್ಕೊಂಡ್ಬಿಡ್ತಾರಂತೆ. ಅದನ್ನೇ ಇಲ್ಲಿ
2ನೇ ಅಧ್ಯಾಯದ 60ನೇ ಶ್ಲೋಕದಲ್ಲಿ ಹೇಳ್ತಿರೋದು. ನೋಡಿ, ಕಾಮ ಇಂದ್ರಿಯಗಳು ಎಷ್ಟು ಬಲಶಾಲಿ ಮತ್ತು ಆವೇಶದಿಂದ ಕೆಲಸ ಮಾಡ್ತವೆ ಅಂದ್ರೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುವವರ ವಿವೇಚನಾವಂತನ ಮನಸ್ಸನ್ನು ಸೆಳೆದುಕೊಂಡು ಬಿಡುತ್ತದೆ ಅಂತ ಹೇಳ್ತಾರೆ. ನೋಡಾದ್ರೆ ಮತ್ತೆ ಏನ್ ಪರಿಹಾರ? ನೋಡಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಇಂದ್ರಿಯಗಳನ್ನು ಗೆಲ್ಲಲು ಪ್ರಯತ್ನಿಸುವ ಎಷ್ಟೋ ಮಂದಿ ವಿದ್ವಾಂಸರಾದ ಸಾಧುಗಳು, ತತ್ವಜ್ಞಾನಿಗಳು ಮತ್ತು ಆಧ್ಯಾತ್ಮಿಕವಾದಿಗಳು ಇದ್ದಾರೆ. ಆದರೆ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಅವರಲ್ಲಿ ಅತ್ಯಂತ ಶ್ರೇಷ್ಠರಾದವರು ಸಹ ಕ್ಷೋಭೆಗೊಂಡ ಮನಸ್ಸಿನ ಕಾರಣದಿಂದ ಐಹಿಕ ಇಂದ್ರಿಯ ಭೋಗಕ್ಕೆ ಒಮ್ಮೊಮ್ಮೆ ಬಲಿಯಾಗುತ್ತಾರೆ. ನೋಡಿ, ಇದೆಲ್ಲ ನಿಮ್ಗೆ ಗೊತ್ತು ಅಲ್ವಾ? ನೋಡಿ, ಇಂದ್ರಿಯಗಳು ಹೆಂಗೆ ಯಾವ ತರ ಅಂತಂದ್ರೆ ನೋಡಿ, ಈ ತರ ಮಹರ್ಷಿಯೂ ಪರಿಪೂರ್ಣ ಯೋಗಿಯೂ ಆಗಿದ್ದ ವಿಶ್ವಾಮಿತ್ರರು ಕಠಿಣ ತಪಸ್ಸಿನಿಂದ ಮತ್ತು ಯೋಗಾಭ್ಯಾಸದಿಂದ ಇಂದ್ರಿಯ ನಿಗ್ರಹಕ್ಕೆ ಶ್ರಮಿಸುತ್ತಿದ್ದರು. ಆದರೂ ಮೇನಕೆಯು ಅವನನ್ನು ಕಾಮಸುಖಕ್ಕೆ ಕೆಳೆದು ದಾರಿ ತಪ್ಪಿಸಿದಳು. ಪ್ರಪಂಚದ ಚರಿತ್ರೆಯಲ್ಲಿ ಇಂತಹ ಎಷ್ಟೋ ನಿದರ್ಶನಗಳಿವೆ. ಆದ್ದರಿಂದ ಪೂರ್ಣ ಕೃಷ್ಣ ಪ್ರಜ್ಞೆ ಇಲ್ಲದೆ ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವುದು ಬಹು ಕಷ್ಟ. ನೋಡಿ, ಹಂಗೆ ಮನಸ್ಸನ್ನು ಕೃಷ್ಣನಲ್ಲಿ ನಿಲ್ಲಿಸದೆ ಇಂತಹ ಐಹಿಕ ಚಟುವಟಿಕೆಗಳನ್ನು ಕೊನೆಗಾಣಿಸಲು ಸಾಧ್ಯವೇ ಇಲ್ಲ. ಬಹುದೊಡ್ಡ ಸಂತರು ಭಕ್ತರು ಆದ ಶ್ರೀ ಯಾಮನಾಚಾರ್ಯರು ಒಂದು ಅನುಭವ ಸತ್ಯವಾದ ಉದಾಹರಣೆಯನ್ನು ಕೊಡ್ತಾರೆ. ಯದವದಿ ಮಮ ಚೇತಃ ಕೃಷ್ಣ ಪದಾರವಿಂದೇ ನವನವ ರಸಾದಾಮ್ಯುದ್ಯತಂ ರಂತುಂ ಆಸಿತಂ ತದವದಿ ಬತ ನಾರಿ ಸಂಗಮೇ ಸ್ಮರ್ಯಮಾನೆ ಭವತಿ ಮುಖ ವಿಕಾರಃ ಸುಷ್ಟು ನಿಷ್ಠೀವನಂ ಚ. ನಾನು ಶ್ರೀಕೃಷ್ಣನ ಪಾದ ಪದ್ಮಗಳ ಸೇವೆಯಲ್ಲಿ ನನ್ನ ಮನಸ್ಸನ್ನು ತೊಡಗಿಸಿ ಸದಾ ಹೊಸತಾದ ದಿವ್ಯ ಮನಸ್ಥಿತಿಯನ್ನು ಸವಿಯಲು ಪ್ರಾರಂಭಿಸಿದ ಮೇಲೆ ಸ್ತ್ರೀ ಸಂಘವನ್ನು ಕುರಿತು ಯೋಚಿತಾಗಲೆಲ್ಲ ಅದಕ್ಕೆ ವಿಮುಖನಾಗುತ್ತೇನೆ ಮತ್ತು ಆ ಆಲೋಚನೆಗೆ ಉಗುಳುತ್ತೇನೆ. ನೋಡಿ, ಹಿಂಗೆ ಇಂದಿನ 2ನೇ ಅಧ್ಯಾಯದ 59, 60, 61 ನೋಡಿ, 61ನೇ ಶ್ಲೋಕದನ್ನು ಕೂಡ ನೋಡಿ, 61, 62 ಈ ತರ ಶ್ಲೋಕಗಳ ಹೋದ್ರೆ ನಮಗೆ ನೋಡಿ 67 ನೋಡಿ 62, 63 ಈ ಶ್ಲೋಕಗಳಲ್ಲಿ 2ನೇ ಅಧ್ಯಾಯದಲ್ಲಿ ಇದೇ ವಿಷಯದಲ್ಲೇ ಹೇಳ್ತಾರೆ. ನೋಡಿ, ಹೆಂಗೆ ನಾವು ಸಿಕ್ಕಾಕೊಂತೀವಿ ಈ ಕಾಮದಲ್ಲಿ ಸಿಕ್ಕಾಕೊಂಡು ಮುಂದೆ ಏನಾಗುತ್ತೆ, ಮುಂದೆ ಏನೇನ್ ಆಗ್ತಾ ಹೋಗುತ್ತೆ ಅಂತೇಳಿ 2ನೇ ಅಧ್ಯಾಯದಲ್ಲಿ ನೋಡಿ ಹೆಂಗೆ ಕೊಟ್ಟಿದ್ದಾರೆ ಅಂದ್ರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಪಿಕ್ಟೋರಿಯಲ್ ಸೀಕ್ವೆನ್ಸ್ ಆಗಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಂದಾದ್ಮೇಲೆ ಏನಾಗುತ್ತೆ, ಅದಾದ್ಮೇಲೆ ಮತ್ತೆ ಏನಾಗುತ್ತೆ, ಕೊನೆಯಲ್ಲಿ ಏನಾಗ್ಬಿಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಇವತ್ತಿನ ಶ್ಲೋಕಕ್ಕೂ 2ನೇ ಅಧ್ಯಾಯದ ಈ ಶ್ಲೋಕಗಳಿಗೂ ಹತ್ರ ಸಂಬಂಧ ಇದೆ. ನೋಡಿ, ಇಲ್ಲಿ ನಾನು ನಿಮ್ಗೆ ಓದಕ್ ಬಯಸ್ತೇನೆ. ನೋಡಿ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ನೋಡಿ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧಃ ಅಭಿಜಾಯತೆ. ನೋಡಿ, ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಲ್ಲಿಂದ ಶುರುವಾಗುತ್ತೆ. ನೋಡಿ ಎಲ್ಲಿಂದ ಶುರುವಾಗುತ್ತೆ? ಚಿಂತನೆಯಿಂದ ಶುರುವಾಗುತ್ತೆ. ನೋಡಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಅಲ್ಲಿ ನಾವು ಚರ್ಚೆ ಮಾಡ್ತಿದ್ವಿ. ಎಲ್ಲವೂ ಎಲ್ಲಿಂದ ಶುರುವಾಗುತ್ತೆ? ಚಿಂತನೆಯಿಂದ ಶುರುವಾಗುತ್ತೆ. ಅದಕ್ಕೋಸ್ಕರ ನಮ್ಮ ಚಿಂತನಾ ಕ್ರಮವನ್ನ ನೋಡಿ, ನಮ್ಮ ಆಸಕ್ತಿಗಳನ್ನ ನೋಡಿ ಬದಲಾಯಿಸ್ಕೋಬೇಕು. ನೋಡಿ, ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ. ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ. ನೋಡಿ, ಕ್ರೋಧಾದ್ಭವತಿ ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧದಿಂದ ಸಮೋಹ ಉಂಟಾಗುತ್ತದೆ, ಸಮೋಹದಿಂದ ಸ್ಮೃತಿ ಭ್ರಮೆ ಉಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ. ಬುದ್ಧಿನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಹಾ ಪ್ರಭು, ಇದೆಲ್ಲ ಸೇಮ್ ಹಂಗೆ ಅಲ್ವಾ? ನೋಡಿ, ಒಂದಕ್ಕೊಂದು ಒಂದು ಬಿಡಂಗಿಲ್ಲ ಪ್ರಭುಜಿ. ಲೈನ್ ಓದ್ಕೊಂಡೆ ಬಂದ್ರೇನೆ ಪೂರ್ತಿ ಅರ್ಥ ಆಗುತ್ತೆ. ನೋಡಿ, ಎಲ್ಲಿಂದ ಶುರುವಾಯ್ತು ಅನ್ನೋದು ವಿಚಾರ ಇರಬೇಕು. ನೋಡಿ, ಅರ್ಜುನನು ಪ್ರಶ್ನೆ ಕೇಳ್ತಾನೆ, ಕೃಷ್ಣ ನನ್ಗೆ ಗೊತ್ತು, ಕೃಷ್ಣ ಈ ತರ ಎಲ್ಲ ಮಾಡಬಾರ್ದು,
ನೋಡಿ ಇದು ತಪ್ಪು ಅಂತ ಗೊತ್ತು, ಆದ್ರೇನು ಅದನ್ನ ತಪ್ಪು ಮಾಡ್ಬಿಡ್ತೀವಿ. ಇದು ಯಾಕೆ ಹಿಂಗಾಗತ್ತೆ ಕೃಷ್ಣ ಅಂತ ಕೇಳ್ತಾನೆ. ನೋಡಿ ಅದಕ್ಕೆ ಕೃಷ್ಣ ಏನಂತ ಹೇಳ್ತಾನೆ, ಕಾಮ. ಕಾಮ ಏಷ ಕ್ರೋಧ ಏಷ ರಜೋಗುಣ. ನೋಡಿ ಮಹಾವೈರ್ಯಾತ, ಕಾಮದಿಂದ ಕ್ರೋಧದಿಂದ ನೋಡಿ ರಜೋಗುಣ ಉತ್ಪತ್ತಿಯಾಗಿ ನೋಡಿ ಅದು ಹಂಗೇ ಮುಂದುವರ್ಕೊಂಡು ನಿನ್ ಪಾಪದಲ್ಲಿ ತಳ್ಬಿಡುತ್ತೆ, ಮಾಡ್ಬಿಡುತ್ತೆ. ನೋಡಿ ಇದೆಲ್ಲ ವಿಷಯಗಳು ತಿಳ್ಕೊಳ್ಳೋದು ಬರೀ ತಿಳ್ಕೊಂಡು ಮರ್ತ್ಬಿಡೋದಕ್ಕಲ್ಲ, ಬದುಕಲ್ಲಿ ಅಳವಡಿಕೆಗೂ ಕೂಡ. ನೋಡಿ ಹಿಂಗೆ ವಿಶ್ವಾಮಿತ್ರ ಇವರೆಲ್ಲ ಉದಾಹರಣೆ ಕೊಡ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ನಾಮಾಚಾರಿ ಹರಿದಾಸ್ ಠಾಕೂರ್ ಉದಾಹರಣೆ ಕೂಡ ಪ್ರಭುಪಾದರು ಕೊಡ್ತಾರೆ. ಅಲ್ಲೇನಾಗತ್ತೆ, ಹರಿದಾಸ್ ಠಾಕೂರ್ ಅವರ ಕಥೆಯಲ್ಲಿ ಹರಿದಾಸ್ ಠಾಕೂರ್ ಜಪ ಮಾಡ್ತಾ ಇರ್ತಾರೆ. ಅಲ್ಲಿ ಅವರಿಗೆ ವಿರುದ್ಧವಾಗಿರೋರು ಒಂದು ವೇಶ್ಯ ಸ್ತ್ರೀನ ಕಳ್ಸಿರ್ತಾರೆ, ಪ್ರಭುಜಿ ನೀನು ಹೋಗು ಅವ್ರ ಹತ್ರ ಅಂತ. ಅವರು ವೇಶ್ಯ ಬರ್ತಾರೆ ಅವ್ರ ಮನೆಗೆ. ಹರಿದಾಸ್ ಠಾಕೂರ್ ಜಪ ಮಾಡ್ಕೊಂತ ಇರ್ತಾರೆ. ಹೇಳ್ತಾರೆ, ಸ್ವಲ್ಪ ಹೊತ್ತು ಕುತ್ಕೋ, ಬರ್ತೀನಿ, ನನ್ನ ಜಪ ಇದ್ದಾವೆ, ಜಪ ಮುಗಿಸಿ ಅಂತ. ಅದೇ ತರ ಕಂಟಿನ್ಯೂ ಮಾಡ್ತಾರೆ. ಅವಳು ಕೇಳ್ತಾಳೆ, ಇನ್ನೂ ಎಷ್ಟೊತ್ತಾಗುತ್ತೆ, ಇನ್ನೂ ಒಂದ್ ಮಾಲೆ ಇದೆ, ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಕೇಳ್ತಾಳೆ, ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಕೇಳ್ತಾಳೆ, ಹಂಗೆ ಇನ್ನೂ ಒಂದ್ ಮಾಲೆ ಅಂತ ಅದೇ ರೀತಿ ಅವರು ಒಂದು ದಿವಸ ಎಲ್ಲ ಹಂಗೆ ಕಳೆದು ಬಿಡ್ತಾರೆ. ಮತ್ತೆ ಇನ್ನೊಂದ್ ದಿವಸ ಇವತ್ತಾಗ್ಲಿಲ್ಲ ಅಂತ ಹೇಳ್ತಾರೆ. ಹಂಗೆ ಇನ್ನೊಂದ್ ದಿವಸ ಬಂದಾಗ್ಲೂ ಅದೇ ರೀತಿ ಮಾಡ್ತಾ ಇರ್ತಾರೆ. ಅವಾಗ ಅವಳಿಗೆ ಗೊತ್ತಾಗುತ್ತೆ, ಇವರು ಸಾಮಾನ್ಯ ಮನುಷ್ಯರಲ್ಲ, ಇವರು ಬರೋದು ಕಾಣೋದಿಲ್ಲ. ಹಂಗಾಗಿ ಅವಳು ಆ ಜಪ ಕೇಳ್ತಾ 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 ಅವಳಲ್ಲಿರ ಇದೆಲ್ಲ ಹೊರಟೋಗ್ಬಿಡುತ್ತೆ, ಕಾಮ ಎಲ್ಲ ಹೊರಟೋಗ್ಬಿಡುತ್ತೆ. ಅವಳು ಹೇಳ್ತಾಳೆ ಹರಿದಾಸರ್ಗೆ, ನಾನು ನಿಮ್ದು ಭಕ್ತಿ ನೋಡಿ ನಾನು ಜಪ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಅವ್ರಿಗೆ ನನ್ಗೂ ಜಪಮಾಲೆ ಕೊಡಿ ಅಂತ ಹೇಳ್ತಾರೆ ಪ್ರಭುಜಿ. ನಿಮ್ ಭಕ್ತಿಗೆ ನಾನ್ ಮೆಚ್ಚಿದ್ದೀನಿ ಅಂತ ಹೇಳ್ತಾರೆ. ಅವರು ಅಲ್ಲಿ ಜಪಮಾಲೆ ಕೊಟ್ಬಿಟ್ಟು, ಅಲ್ಲಿ ತುಳಸಿ ಇರುತ್ತೆ, ತುಳಸಿನೂ ಕೊಟ್ಬಿಟ್ಟು ಪೂಜೆ ಮಾಡಿ ನೀನು ಜಪ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರಂತೆ ಪ್ರಭುಜಿ. ಅಲ್ಲಿ ನೋಡಿ ಹಂಗೆ ಆಕೆ ಮಾಯಾದೇವಿಯ ಅವತಾರ. ಮಾಯೆ ಯಾವಾಗ್ಲೂ ಈ ತರದ್ದೇ ಪ್ರಯತ್ನ ಮಾಡ್ತಾನೆ ಇರುತ್ತೆ. ನೋಡಿ ಆಕೆಗೆ ಅದನ್ನೇ ನಾವು ಮೋಕ್ಷ ಪಡ್ಕೊಂಡು ಹೋದವ್ರು ವಾಪಸ್ ಬರ್ತೀವಾ, ಯಾಕೆ ಬೀಳಲ್ಲ ಅಂದ್ರೆ, ಮಾಯಾದೇವಿ ನಮ್ಮನ್ನು ಇಷ್ಟೊಂದು ಸವಾಲುಗಳು ಪರೀಕ್ಷೆಗಳು ಕೊಟ್ಟು ನಮ್ಮನ್ನ ಆ ಮಟ್ಟಕ್ಕೆ ತರಬೇತಿಗೊಳ್ತಿರ್ತಾಳೆ. ನಾವು ಯಾವತ್ತೂ ಪತನ ಆಗದೆ ರೀತಿ ತರಬೇತಿ ಕೊಟ್ಟಿರ್ತಾಳೆ. ಅದಕ್ಕೋಸ್ಕರ ಈ ತರದ್ದು ಹಲವಾರು ಜನ್ಮಗಳಲ್ಲಿ ಹಲವಾರು ರೀತಿಗಳಲ್ಲಿ ನೋಡಿ ನಾವು ಎಡು ಬೀಳುವಂತ ಸಾಧ್ಯತೆ ಇರುತ್ತೆ. ಯಾವಾಗ ಗಂಭೀರವಾಗಿ ನೋಡಿ ವಿಷಯಗಳನ್ನು ತಗೋತೀವಿ, ನೋಡಿ ಅಲ್ಲಿಂದ ಬದಲಾವಣೆ ಶುರು ಆಗುತ್ತೆ. ಈ ಶ್ಲೋಕಗಳು ಈ ಒಂದು ಹಿನ್ನೆಲೆ ಇದೆಲ್ಲ ಓದ್ತಿದೀವಲ್ವಾ, ಇದು ಸಾಮಾನ್ಯ ಅಂತ ಅನ್ಕೋಬಿಡಿ. ನೋಡಿ ಇಲ್ಲಿಂದ ಮುಕ್ತಿ ಮಾರ್ಗಕ್ಕೆ, ನೋಡಿ ಒಳ್ಳೆ ದಿನಗಳಿಗೆ, ನೋಡಿ ಕಷ್ಟಗಳು ಇಷ್ಟು ದಿನ ನಮ್ಮನ್ನು ಏನ್ ಕಾಡ್ತಾ ಪೀಡಿಸ್ತಾ ನೋಡಿ ಈ ಮತ್ತೆ ಅಂಧಪತನ ಮಾಡ್ತಾ ಬಂದದ್ರಿಂದ ಬಿಡುಗಡೆ ಕಡೆಗೆ ದಾರಿ ಯಾರು ಗಂಭೀರವಾಗಿ ಓದ್ತಾ ಅವ್ರು ತಪ್ಪಿಸ್ಕೊಳಕ್ಕೆ ದಾರಿನೇ ಇದು ಪ್ರಭುಜಿ, ಇಲ್ಲಾಂದ್ರೆ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಹೌದು ಮಾತಾಜಿ. ನೋಡಿ ಬೇರೆ ದಾರಿನೇ ಇಲ್ಲ, ಮಾತಾಜಿ ಹೇಳ್ದಂಗೆ ಬೇರೆ ಇನ್ನೇನು ವಿಧಾನ ಇಲ್ಲ, ಇದೇ ವಿಧಾನ. ನೋಡಿ ಹಿಂದೆ ನಾವು ಶ್ಲೋಕ ಓದಿದ್ವಲ್ವಾ, ಹೈಯರ್ ಟೇಸ್ಟ್. ನೋಡಿ ಹೈಯರ್ ಟೇಸ್ಟ್ ಕೊಟ್ಟು ಲೋವರ್ ಟೇಸ್ಟ್ ನ ಕಳ್ಕೋಬೇಕು. ಅದನ್ನೇ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋ ಅಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ಹಿಂಗಾಗ್ಬೇಕು ಅಂದ್ರೆ ಹಂಗೆ ಮಾಡ್ಬೇಕು. ಇದು ಕೃಷ್ಣನ್ ಕೊಟ್ಟಿರೋ ದಾರಿ ಮಾರ್ಗ. ಹಂಗಾಗಿ ಹೈಯರ್ ಟೇಸ್ಟ್ಗಳಲ್ಲಿ ಆಸಕ್ತಿ ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ನಮ್ಗೆ ತೀರಾ ಅವಶ್ಯಕ. ಇದು ಬಿಟ್ಟು ಬೇರೆ ಏನು ದಾರಿ ಇಲ್ಲ. ಹಂಗೆ ನೋಡಿ ಇಲ್ಲೇ ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡರೆ ಪ್ರತಿಯೊಂದು ವಸ್ತು ಭಗವಂತನ ಸೇವೆಗೆ ಒದಗುತ್ತದೆ ಎಂದು ತಿಳಿಯುತ್ತದೆ. ಇದನ್ನ ಭಕ್ತಿರಸಂಬಂಧಿ ಹೇಳ್ತಾರೆ. ಪ್ರಾಪಂಚಕತೆಯ ಬುದ್ಧಿಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗುಪತ್ಯತೆ. ಭಕ್ತಿರಸಾಮೃತ ಸಿಂಧು ನೆನ್ನೆ ಮಾತಾದೇವರು ನಮ್ಮ ಕ್ಲಾಸ್ ಮಾಡ್ತಿದ್ರಲ್ವಾ, ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಕೊಂಡ್ರೆ ಪ್ರತಿಯೊಂದು ವಸ್ತುವು ಭಗವಂತನ ಸೇವೆಗೆ ಒದಗುತ್ತದೆ ಎಂದು ತಿಳಿಯುತ್ತದೆ. ಕೃಷ್ಣ ಪ್ರಜ್ಞೆ ಅರಿವಿಲ್ಲದವರು ಕೃತಕವಾಗಿ ಪ್ರಾಪಂಚಿಕ ವಸ್ತುಗಳನ್ನು ದೂರವಿಡಲು ಪ್ರಯತ್ನಿಸುತ್ತಾರೆ. ಪರಿಣಾಮವಾಗಿ ಅವರು ಐಹಿಕ ಬಂಧನದಿಂದ ಬಿಡುಗಡೆಯನ್ನು ಬಯಸಿದರೂ
ವೈರಾಗ್ಯದ ಪರಿಪೂರ್ಣ ಹಂತವನ್ನು ಮುಟ್ಟುವುದಿಲ್ಲ. ನೋಡಿ, ಇದನ್ನ ಯುಕ್ತ ವೈರಾಗ್ಯ, ವೈರಾಗ್ಯಂ ಫಲ್ಗು ಕಥ್ಯತೆ ಅಂತ ಹೇಳ್ತಾರೆ. ನೋಡಿ, ಅವರ ಕಥಾಕಥಿತ ವೈರಾಗ್ಯ ಫಲ್ಗು ಅಥವಾ ಅಷ್ಟು ಮುಖ್ಯವಲ್ಲದ್ದು. ಇದಕ್ಕೆ ಪ್ರತಿಯಾಗಿ ಕೃಷ್ಣ ಪ್ರಜ್ಞೆ ಇರುವವನು ಪ್ರತಿಯೊಂದು ವಸ್ತುವನ್ನೂ ಭಗವಂತನ ಸೇವೆಯಲ್ಲಿ ಹೇಗೆ ಬಳಸಬೇಕು ಎಂದು ತಿಳಿದಿರುತ್ತಾನೆ. ಹಂಗೆ ಆದ್ದರಿಂದ ಆತನು ಐಹಿಕ ಪ್ರಜ್ಞೆಗೆ ಬಲಿಯಾಗೋದಿಲ್ಲ. ಉದಾಹರಣೆಗೆ, ನಿರಾಕಾರವಾದಿಯ ದೃಷ್ಟಿಯಲ್ಲಿ ಭಗವಂತ ಅಥವಾ ಪರಾತ್ಪರನು ನಿರಾಕಾರವಾದದ್ದರಿಂದ ಏನನ್ನೂ ತಿನ್ನಲಾರನು. ನಿರಾಕಾರವಾದಿ ಒಳ್ಳೆಯ ತಿಂಡಿ ತಿನಿಸುಗಳನ್ನು ದೂರವಿಡಲು ಪ್ರಯತ್ನಿಸುತ್ತಾನೆ. ಆದರೆ ಕೃಷ್ಣನು ಪರಮಭೋಗಿ ಎಂದು ಅವನಿಗೆ ಮಾಡಿದ ರುಚಿಯಾದ ನೈವೇದ್ಯವನ್ನೆಲ್ಲ ಅವನು ತಿನ್ನುತ್ತಾನೆ ಎಂದು ಭಕ್ತನಿಗೆ ಗೊತ್ತು. ಆದುದರಿಂದ ಭಗವಂತನಿಗೆ ರುಚಿಯಾದ ತಿಂಡಿಗಳನ್ನು ನೈವೇದ್ಯ ಮಾಡಿ ಭಕ್ತನು ಉಳಿದ ಪ್ರಸಾದವನ್ನ ಸ್ವೀಕರಿಸ್ತಾನೆ. ಹೀಗೆ ಎಲ್ಲವೂ ಆಧ್ಯಾತ್ಮಿಕವಾಗುತ್ತದೆ ಮತ್ತು ಪತನದ ಭಯವಿಲ್ಲ. ಭಕ್ತನು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸುತ್ತಾನೆ, ಆದರೆ ಭಕ್ತನು ಅದು ಪ್ರಾಪಂಚಿಕವಾದದೆಂದು ತಿರಸ್ಕರಿಸುತ್ತಾನೆ. ಹೀಗೆ ತುಂಬಾ ವ್ಯತ್ಯಾಸ ಇದೆ. ಕೃಷ್ಣ ಪ್ರಜ್ಞೆಗೂ ಬೇರೆ 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 ವಿಧಾನಗಳು ಏನೇನೋ ಇದಾವೆ. ನೋಡಿ, ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ವಲ್ವಾ, ನಿರಾಕಾರವಾದಿಗಳು. ನೋಡಿ, ನಾವು ಹಿಂದೆ ಜೈನ ಧರ್ಮದ ಬಗ್ಗೆ ಎಲ್ಲ ಓದ್ತಿದ್ವಿ. ನೋಡಿ, ತುಂಬಾ ವ್ಯತ್ಯಾಸ ಇದೆ. ಈ ಕೃಷ್ಣ ಪ್ರಜ್ಞೆ ನಮಗೆ ಕೊಟ್ಟಿರುವಂತ ಮಾರ್ಗ ವಿಶೇಷವಾಗಿ ನಮ್ಮಂತವ್ರು ಮತ್ತೆ ಎಲ್ರೂ, ನಮ್ಮಂತವರೇ ಅಲ್ಲ, ಯಾರಾದ್ರೂ ಭೌತಿಕ ಪ್ರಪಂಚದ ನೋಡಿ ಇವೆಲ್ಲನೂ ಬಿಡಿಸ್ಕೊಂಡು ಹೋಗ್ಬೇಕು ಅಂದ್ರೆ ಇದೊಂದೇ ಮಾರ್ಗ. ಇದನ್ನ ಬಿಟ್ಟು ಬೇರೆ ಏನೇನೋ ಮಾಡ್ತೀವಿ ಅಂದ್ರೆ ನೋಡಿ ಅದು ಸಾಧ್ಯನೂ ಇಲ್ಲ, ಸಾಧುನೂ ಅಲ್ಲ. ನೋಡಿ, ಅದರದೇ ಆದಂತ ಸವಾಲುಗಳಿರ್ತವೆ. ಅಷ್ಟು ಸುಲಭ ಅಲ್ಲ ಮಾಯಾದೇವಿಯನ್ನ. ನೋಡಿ, ಕೃಷ್ಣನ ಶಕ್ತಿ ಮಮ ಮಾಯಾ ದುರತ್ಯಯ ಅಂತ ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಕೃಷ್ಣನ ಮಾಯೆಯನ್ನು ಗೆಲ್ಲಕ್ಕಾಗತ್ತಾ ಯಾರಾದ್ರೂ? ನೋಡಿ, ಭಗವಾನ್ ಶಂಕರನು ಕೂಡ ನೋಡಿ ವಿಷ್ಣು ಮಾಯೆಗೆ ಒಳಗಾಗಿ ನೋಡಿ ಮೋಹಿನಿ ರೂಪದಿಂದ ಓಡ್ತಾನೆ. ನೋಡಿ, ತನ್ನ ಪತ್ನಿ ಪಾರ್ವತಿ ದೇವಿ ನೋಡಿ ಮಹಾಪತಿವ್ರತೆ, ನೋಡಿ ಸೌಂದರ್ಯವತಿ, ನೋಡಿ ಬಹಳ ವಿಶೇಷವಾದಂತ ನೋಡಿ ಆ ತಾಯಿನ ಬಿಟ್ಟು ನೋಡಿ ಓಡ್ತಾನೆ. ನೋಡಿ ಅದೇ ವಿಷ್ಣು ಮಾಯೆಯನ್ನ ಕೊಂಡಾಡುವಂತ ಒಂದು ಲೀಲೆ ಅದು. ನೋಡಿ, ಯಾಕೆ ನೋಡಿ ಭಗವಂತ ಶಂಕರ ಹಂಗ್ ಮಾಡ್ಬೇಕು ಅಲ್ವಾ? ನೋಡಿ, ಮೋಹಿನಿಂದ ಓಡ್ತಾನೆ, ಕಾಮವಶತನಾಗಿರ್ತಾನೆ. ನೋಡಿ, ಆತ ಯಾರು? ಶಂಕರನಿಗೆ ಇನ್ನೊಂದು ಹೆಸರು ಭಗವಾನ್ ಶಿವನಿಗೆ. ನೋಡಿ, ಮಾರಾರಿ. ನೋಡಿ, ಕಾಮನನ್ನ ಮನ್ಮಥನ ಶತ್ರು. ಮನ್ಮಥನನ್ನ ಭಸ್ಮ ಮಾಡ್ಬಿಟ್ಟಿರ್ತಾನೆ, ಸುಟ್ಟಾಕ್ಬಿಟ್ಟಿರ್ತಾನೆ. ನೋಡಿ, ಮನ್ಮಥನನ್ನ ನೋಡಿ ಅದೇ ವಿಷ್ಣು ಮಾಯೆ ಒಂದ್ ಲೀಲೆ ತೋರಿಸಿದ್ರೆ ನೋಡಿ ಹಿಂದೆ ಓಡ್ಬೇಕಾಗತ್ತೆ. ನೋಡಿ, ಹಂಗೆ ತೃಪ್ತಿಯಾಗದ ಕಾಮವನ್ನ ಆಶ್ರಯಿಸಿ ದಂಭ ಮತ್ತು ಒಣಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈ ಮರೆತು ಅಸುರಿ ಸ್ವಭಾವದವರು ಮೋಹಕ್ಕೊಳಗಾಗ್ತಾರೆ. ಒಂದೊಂದು ಹಂಗೆ. ಈಗ ನಾವು ಸೀಕ್ವೆನ್ಸ್ ಓದ್ಕೊಂಡು ಬಂದ್ವಲ್ವಾ, ನೋಡಿ ಆ ತರ ಆಗತ್ತೆ. ಕಾಮದಿಂದ ಕ್ರೋಧ ಬರುತ್ತೆ, ಕ್ರೋಮದಿಂದ ಏನೇನಾಗತ್ತೆ ನಾವಿಂದ ಚರ್ಚೆ ಮಾಡಿದ್ವಿ, ಬುದ್ಧಿನಾಶ ಆಗತ್ತೆ. ಬುದ್ಧಿನಾಶ ಆದ್ರೆ ಏನಾಗತ್ತೆ? ಅಹಂಕಾರ. ಬುದ್ಧಿನಾಶ ಆದ್ರೆ ಏನಾಗುತ್ತೆ ನೋಡಿ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗೋದಿಲ್ಲ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗದಿದ್ರೆ ಏನಾಗತ್ತೆ? ಶಾಂತಿ ಸಿಗಲ್ಲ. ನೋಡಿ, ಹಂಗೆ ನಾವು ಈಗ ಓದ್ಕೊಂಡು ಬಂದ್ವಿ, ಒಂದಕ್ಕೊಂದು ಸೀಕ್ವೆನ್ಸ್ ಆಗಿ ನಡೆಯುತ್ತೆ. ಹಂಗೆ ನೋಡಂಗೆ ಒಂದು ಕಡೆ ನಿಲ್ಲೋದಿಲ್ಲ ಅದು. ಕ್ರೋಧಾದ್ಭವತಿ ಸಮೂಹ, ಕ್ರೋಧದಿಂದ ಸಮೂಹ ಉಂಟಾಗತ್ತೆ, ಸಮೂಹದಿಂದ ಸ್ಮೃತಿ ಭ್ರಮೆ ಉಂಟಾಗತ್ತೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶ ಆಗತ್ತೆ, ಬುದ್ಧಿನಾಶ ಆದಾಗ ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗೋಗ್ತಾನೆ, ಪ್ರಣಶ್ಯತಿ, ಮುಳುಗೋಗ್ತಾನೆ ಅಂತ. ಹಿಂಗೆ ಒಂದು ನಡೀತಾ ಇರ್ತವೆ. ಇದರಲ್ಲಿ ನೋಡಿ, ಕಾಮವನ್ನು ಆಶ್ರಯಿಸಿದವನಿಗೆ ದಂಭ ಮತ್ತೆ ಒಣಪ್ರತಿಷ್ಠೆ ಬರುತ್ತೆ, ಉನ್ಮಾದದಲ್ಲಿ ಇರ್ತಾರೆ. ನೋಡಿ, ಹಂಗೆ ರಾಕ್ಷಸರ ಗುಣ ಇದು. ಒಣಪ್ರತಿಷ್ಠೆಗಳು ನೀವೆಲ್ಲ ನೋಡಿರ್ತೀರಿ, ಜನಗಳು ಹೆಂಗೆ ಮೆರಿತಿದ್ದವ್ರು ಏನೇನೆಲ್ಲ ಹಾಕ್ತಾರೆ ಅಂತೇಳಿ ಅಲ್ವಾ? ನೋಡಿ, ಹಿಂಗೆ ಅಸುರಿ ಸ್ವಭಾವದವ್ರಿಗೆ ಇದೆಲ್ಲವೂ ಪೋಷಕಾಂಶಗಳು. ನೋಡಿ, ಅದೇ ತರನೇ ಈ
ನಾವು 15ನೇ ಅಧ್ಯಾಯದಲ್ಲಿ ಓದ್ತಾ ಇದ್ವಿ. ಆ ಮರಕ್ಕೆ ಪೋಷಕಾಂಶ ಎಲ್ಲಿಂದ ಸಿಗುತ್ತೆ? ಆ ಮರ ಬೆಳೆಯೋದಕ್ಕೆ ತ್ರಿಗುಣಗಳಿಂದ ಸಿಗುತ್ತೆ. 3 ಗುಣಗಳಿಂದ. ಗುಣಗಳಿಂದ. ತ್ರಿಗುಣಗಳು ಅದೇ ನೋಡಿ, ಅದು ಬೇರೆಗಳು ತ್ರಿಗುಣಗಳಲ್ಲಿ ಬಿಟ್ಕೊಂಡಿರುತ್ತೆ. ತ್ರಿಗುಣಗಳಿಂದ ಪೋಷಕಾಂಶಗಳನ್ನ ಹೀರ್ಕೊಳ್ತಾ ಮರ ಬೆಳೆಯುತ್ತೆ. ಮರ ಬೆಳೀತಾ ಬೆಳೀತಾ ದೊಡ್ಡ ಮರ, ಇನ್ನೂ ಗಟ್ಟಿ, ಇನ್ನೂ ಕೊಂಬೆಗಳು, ರೆಂಬೆಗಳು, ಬೇರುಗಳು ಎಲ್ಲ ಬಿಟ್ಕೊಂಡು ಬೆಳೆಯುತ್ತೆ. ನೋಡಿ, ಭಗವಂತ ಅಲ್ಲಿ ಹೇಳ್ತಾನೆ, ಈ ಮರವನ್ನು ಕತ್ತರಿಸಾಕ್ಬೇಕು ಅಂತ ಹೇಳ್ತಾನೆ. ಬೇರ್ ಸಮೇತ ಕಿತ್ತಾಕ್ಬೇಕು. ನೋಡಿ, ಅದು ದಂಭ, ವರ್ಣ ಪ್ರತಿಷ್ಠೆಗಳು, ಉನ್ಮಾದ ಅಂದ್ರೆ ಹಂಗೆ. ಅಸುರಿ ಸ್ವಭಾವದವರಿಗೆ ಹಂಗೆ ಮೋಹಕ್ಕೊಳಗಾಗ್ತಾರೆ. ಮತ್ತೆ ಅಶಾಶ್ವತ ವಿಷಯಗಳಿಂದ ಆಕರ್ಷಿತರಾಗ್ತಾರೆ. ನೋಡಿ, ಈ ಆಕರ್ಷಣೆ ಆಗುವಂಥದ್ದು ಹಿಂಗೆ ಎರಡು: ಶಾಶ್ವತದ ವಿಷಯ, ಅಶಾಶ್ವತ ವಿಷಯ. ನೋಡಿ, ನಮ್ಮ ವೇದ ಎಲ್ಲ ಏನ್ ಹೇಳ್ಕೊಡುತ್ತೆ ಅಂದ್ರೆ, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಯಾವುದು ಅಸತ್ಯ ಇರುತ್ತೋ ಅಸತ್ಯದಿಂದ ಸತ್ಯದ ಕಡೆಗೆ. ಅಸತ್ಯ ಅಂದ್ರೆ ಏನು? ಸತ್ ಕಡೆಗೆ ಅಂದ್ರೆ ಏನು? ಸತ್ ಅಂದ್ರೆ ಏನು? ಶಾಶ್ವತ. ಶಾಶ್ವತವಾದ್ದು ಪ್ರಭು. ಶಾಶ್ವತವಾದ ಕಡೆಗೆ ಇಂದ ಬರೋದು. ಶಾಶ್ವತದ ಕಡೆಗೆ. ಅಸತ್ ಓಮ, ಅಸತೋಮ ಸದ್ಗಮಯ. ಅಶಾಶ್ವತವನ್ನ ಬಿಟ್ಟು ಶಾಶ್ವತ ಕಡೆಗೆ ಗಮಿಸುವುದು, ಕ್ರಮಿಸುವುದು, ನಡೆಯೋದು. ನೋಡಿ, ತಮಸೋಮ ಜ್ಯೋತಿರ್ಗಮಯ. ತಮಸ್ಸು ಅಂಧಕಾರ, ಅಜ್ಞಾನದಿಂದ, ನೋಡಿ, ಕತ್ತಲಿಂದ ಬೆಳಕಿನೆಡೆಗೆ. ನೋಡಿ ನೋಡಿ ಅಜ್ಞಾನದಿಂದ ಜ್ಞಾನದ ಕಡೆಗೆ, ಮೃತ್ಯುವಿಂದ ಅಮೃತ್ಯು ಕಡೆಗೆ ಹೋಗು. ನೋಡಿ, ಇದು ಇದು ವೇದಗಳ ಸಾರ ಇದು. ನೋಡಿ, ಹಂಗೆ ಇಲ್ಲಿ ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಅಶುಚಿ ಕರ್ಮಗಳಿಗೆ ಬದ್ಧರಾಗಿರ್ತಾರೆ. ನೋಡಿ, ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಅಸುರಿ ಮನೋಧರ್ಮವನ್ನು ಇಲ್ಲಿ ವರ್ಣಿಸಿದೆ. ರಾಕ್ಷಸರ ಕಾಮಕ್ಕೆ ತೃಪ್ತಿಯೇ ಇಲ್ಲ, ಐಹಿಕ ಭೋಗದಲ್ಲಿ ತೃಪ್ತಿಯೇ ಇಲ್ಲದ ತಮ್ಮ ಬಯಕೆಗಳನ್ನು ಬೆಳೆಸುತ್ತಾ ಹೋಗುತ್ತಾರೆ. ನೋಡಿ, ನಾವು ಆ ಮರ ಬೆಳೆಯೋದನ್ನ ನೋಡಿದ್ವಿ ಅಲ್ವಾ? ನೋಡಿ, ಇದು ಬೆಳಿತಾನೆ ಹೋಗುತ್ತೆ, ಕರ್ಮಗಳು ಸಿಕ್ಕಾಕೊಂಡು ಇನ್ನೂ ಜಾಸ್ತಿ ಮಾಡಿಕೊಂಡು. ನೋಡಿ, ಭೋಗಗಳಲ್ಲಿ ಮುಳುಗೋಗಿ ಇನ್ನೂ 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 ಜಾಸ್ತಿ ಆಗ್ತಾ ಹೋಗ್ತವೆ. ರಾಕ್ಷಸರ ಕಾಮಕ್ಕೆ ತೃಪ್ತಿಯೇ ಇಲ್ಲ. ನೋಡಿ, ಅಶಾಶ್ವತವಾದ ವಸ್ತುಗಳನ್ನು ಸ್ವೀಕರಿಸುವುದರಿಂದ ಅವರು ಸದಾ ಆತಂಕದಿಂದ ತುಂಬಿದ್ದರೂ ಮಾಯೆಯ ಕಾರಣದಿಂದ ಇಂತಹ ಕರ್ಮಗಳಲ್ಲಿ ನಿರತರಾಗಿಯೇ ಇರುತ್ತಾರೆ. ನೋಡಿ, ಮಾಯೆ ಬಿಡುವುದೇ ಇಲ್ಲ. ಯಾರನ್ನ ಬಿಡುತ್ತೆ ಮಾಯೆ? ಯಾರನ್ನ ಬಿಟ್ಬಿಡುತ್ತೆ? ಯಾರನ್ನ ಹಿಡ್ಕೊಂಡೇ ಇರುತ್ತೆ? ಕೃಷ್ಣ ಭಕ್ತರನ್ನ ಬಿಡುತ್ತೆ ಪ್ರಭುಜಿ. ಭೌತಿಕ ಯಾರು ಭಗವಂತನಲ್ಲಿ ಶರಣಾಗತರಾಗಿರ್ತಾರೋ ಅವ್ರಿಗೆ ಮಾಯೆ ಬಿಟ್ಬಿಡುತ್ತೆ. ನೋಡಿ, ಭಗವಂತನ ವಶಕ್ಕೆ ಬಂದ್ರೆ ಮಾಯೆ ವಶದಿಂದ ಬಿಡುಗಡೆ ಆಗುತ್ತೆ. ನೋಡಿ, ಎಷ್ಟರ ಮಟ್ಟಿಗೆ ಭಗವಂತನ ವಶಕ್ಕೆ ಬರ್ತೀವೋ, ಶರಣಾಗ್ತೀವೋ, ಅಷ್ಟರ ಮಟ್ಟಿಗೆ ಮಾಯೆ ನಮ್ಮನ್ನ ಬಿಡುಗಡೆ ಮಾಡುತ್ತೆ. ನೋಡಿ, ಇದನ್ನ ಒಬ್ಬೊಬ್ರು ಕೂಡ ಅನುಭವಿಸಬಹುದು. ನೀವೇ ನೋಡಿ ಬೇಕಿದ್ರೆ. ನೋಡಿ, ಮಂತ್ರ ಮನಹೈತೆ ತ್ರಾಯತೆ ಮಂತ್ರ. ನೋಡಿ, ನಾವು ಭಗವಂತ ನಾಮ ಜಪಿಸ್ತಿದ್ದಾಗ ಒಂಥರ ಬಿಡುಗಡೆ ಆಗುವಂತ ಅನುಭವ ಆಗುತ್ತೆ. ಬಿಡುಗಡೆ ಆದಾಗ ರಿಲ್ಯಾಕ್ಸ್ ಫೀಲಿಂಗ್ ಆಗುತ್ತೆ. ರಿಲ್ಯಾಕ್ಸ್ ಫೀಲಿಂಗ್ ಆದಾಗ ಮಂತ್ರ ಜಪ ಮಾಡ್ತಿದ್ದಾಗ ನಮ್ಗೇನು ಆಗುತ್ತೆ? ಒಳ್ಳೆ ನಿದ್ದೆ ಬರುತ್ತೆ. ಹೌದಾ? ಹೌದು ಪ್ರಭುಜಿ. ಒಳ್ಳೆ ನಿದ್ದೆ. ನೋಡಿ, ಭಾಗವತಂ ಕೇಳ್ತಿರ್ತೀರಿ, ರಿಲ್ಯಾಕ್ಸ್ ಫೀಲಿಂಗ್ ಆಗುತ್ತೆ. ಬಿಡುಗಡೆಗಳೆಲ್ಲ ಒತ್ತಡ ನೋಡಿ ಇವಳೆಲ್ಲ ಆದಾಗ ಹಂಗೇನಿದೆ ಬಂದು ನೋಡಿ, ಹಂಗೆ ಹರಿನಾಮ ಕೆಲಸ ಮಾಡ್ತಾ ಇದೆ ಅಂತ ಸಾಕ್ಷಿ ಇದು. ನೋಡಿ, ಹಂಗನ್ಕೋಬಾರ್ದು. ನಾವು ಅದೇ ಒಂದು ಮಾರ್ಗ ನಿದ್ದೆ ಮಾಡಕ್ಕೆ ಅನ್ಕೋಬಾರ್ದು. ನೋಡಿ, ಅದರಿಂದ ಪ್ರೇರಣೆ ಮುಂದೆ ಹೋಗ್ಬೇಕು. ನೋಡಿ, ಅಲ್ಲಿ ನೋಡಂಗೆ ಇದು ಬಹಳ ಮುಖ್ಯ. ಅಶಾಶ್ವತ ನೋಡಿ, ಇಲ್ಲಿ ಹೇಳ್ತಾರೆ, ಸದಾ ಆತಂಕದಿಂದ ತುಂಬಿದ್ದರೂ ಮಾಯ ಕಾರಣದಿಂದ ಇಂಥ ಕರ್ಮಗಳಲ್ಲಿ ನಿರತರಾಗಿಯೇ ಇರುತ್ತಾರೆ. ಅವರಿಗೆ ಜ್ಞಾನವಿಲ್ಲ. ತಾವು ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದೇವೆ ಎಂದು ಅವರು ಹೇಳಲಾರರು. ಅಶಾಶ್ವತವಾದ ವಸ್ತುಗಳನ್ನು ಸ್ವೀಕರಿಸಿ ಅಸುರಿ ಸ್ವಭಾವದ ಈ ಜನರು ತಮ್ಮದೇ ದೇವರನ್ನು ಮತ್ತು ತಮ್ಮವೇ ಸ್ತೋತ್ರಗಳನ್ನು ಸೃಷ್ಟಿ ಮಾಡುತ್ತಾರೆ ಮತ್ತು ಅವುಗಳಂತೆಯೇ ಸಂಕೀರ್ತನೆ ಮಾಡ್ತಾರೆ. ನೀವು ಯಾರನ್ನಾದ್ರೂ ಕರೆದ್ರೆ ಭಕ್ತಿಗೆ ಬನ್ನಿ ಅಂತ ಹೇಳಿದ್ರೆ ನಿಮ್ಗೆ ಈ ತರ ಬಹುಶಃ ಹೇಳಿರ್ತಾರೆ, ನಾವು ಭಕ್ತಿ ಮಾಡ್ತೀರಿ, ನಾವು ದೇವ್ರ ಪೂಜೆ ಮಾಡ್ತೀರಿ, ನಮ್ದೇ ಆದಂತ ನೋಡಿ ಸ್ತೋತ್ರಗಳು, ವಿಧಾನಗಳು ಇವೆಲ್ಲ ಇದಾವೆ ಅಂತ ಹೇಳಿರ್ತಾರಲ್ವಾ. ಬಹಳಷ್ಟು ಜನ ಹೇಳ್ತಾರೆ. ನೋಡಿ ಮಾಡ್ತಾ ಇದೀವಿ, ನಮ್ಗೆ ಅದೇ ಸಾಕು ಅಂತಾರೆ.
ನೋಡಿ ನಾವು ಮಾಡ್ತಿದೀವಿ, ನಾವು ಚೆನ್ನಾಗ್ ಮಾಡ್ತೀವಿ, ನಾವು ಇನ್ನೂ ಚೆನ್ನಾಗ್ ಮಾಡ್ತೀವಿ, ನಾವು ಏನೇನೋ ಮಾಡ್ತೀವಿ. ನೋಡಿ ಅದನ್ನ ನೋಡಿ, ಈ ಎಲ್ಲಾ ಅಸುರರು ಕೂಡ ಇದನ್ ಮಾಡ್ತಿದ್ರು. ರಾವಣ ಅಂತೂ ಆ ಲಿಂಗಾಷ್ಟಕಂ ಸ್ತುತಿ ಮಾಡಿದಾನೆ. ಅಯ್ಯೋ ಟಪ್ಪ ಟಪ್ಪ ಪಟ್ಟ ಪಟ್ಟ ಚಟ್ಟ ಚಟ್ಟ ಅಂತ ಇದೆ. ಅದು ಕೇಳಿದೀರಾ? ರಾವಣನ ಅದನ್ನ ಕೇಳಿದೆ. ಹೇಳ ಕೇಳಿದೆ ಪ್ರಭುಜಿ. ಭೀಮ್ ಹೇಮ್ ಹೇಮ್ ಅಂತ. ನೋಡಿ ಏನೇನೋ ಬರುತ್ತೆ ಅದ್ರಲ್ಲಿ. ನೋಡಿ ಆದ್ರೆ ಅಸುರಿ ಸ್ವಭಾವ. ನೋಡಿ ಅವನು ಮೇಘನಾದ ಇಂದ್ರಜಿತ್ತು ಅವನನ್ನು ಸಂಹರಿಸ್ತಾ ಹತ್ತತ್ರ ಬರ್ತಿದೆ. ನೋಡಿ ಅವನು ನಿಕುಂಬಾದೇವಿ ಪೂಜೆ ಶುರು ಮಾಡ್ಬಿಡ್ತಾನೆ. ಆ ನಿಕುಂಬಾದೇವಿ ಪೂಜೆ ಏನಾದ್ರೂ ಯಶಸ್ವಿ ಮಾಡ್ಬಿಟ್ರೆ ಅವನನ್ನ ಶಕ್ತಿಗಳು ಬಂದ್ಬಿಡುತ್ತೆ, ಅವನನ್ನ ಸಾಯ್ಸಕ್ಕೆ ಕಷ್ಟ ಆಗತ್ತೆ, ಅಸಾಧ್ಯ ಆಗ್ಬಿಡುತ್ತೆ ಅಂತೇಳಿ ವಿಭೀಷಣ ತಕ್ಷಣ ಆಕ್ರಮಣ ಮಾಡಿಸ್ತಾನೆ. ನೋಡಿ ಆ ನಿಕುಂಬಾದೇವಿ ಅವರ ಕುಲದೇವತೆ ಪೂಜೆ ಮಾಡಕ್ ಶುರು ಮಾಡ್ಬಿಡ್ತಾರೆ ಅವರು. ನೋಡಿ ಹಂಗೆ ಒಬ್ಬೊಬ್ರು ಒಂದೊಂಥರ. ನೋಡಿ ರಾವಣ ನೋಡಿ ಭಗವಾನ್ ಶಿವನನ್ನ ಆಶ್ರಯ ತಗೊಳ್ಳೋದು, ಸಪೋರ್ಟ್ ತಗೊಳ್ಳೋದು. ನೋಡಿ ಆತನನ್ನು ಮೆಚ್ಚಿಸಕ್ ಪ್ರಯತ್ನ ಮಾಡೋದು, ಆತನಿಂದ ಚಂದ್ರಗತ್ತಿ ತಗೊಳ್ಳೋದು, ನೋಡಿ ಆತನಿಂದ ವರಗಳು ಪಡ್ಕೊಳ್ಳೋದು. ನೋಡಿ ಈ ಬಾಣಾಸುರನು ಹಂಗೆ. ಈ ಅಸುರರದೆಲ್ಲ ಒಂದು ಮೂಲ ಗುಣ ಇದು. ಏನದು? ನೋಡಿ ಇತರೆ ದೇವತೆಗಳನ್ನ ಆಶ್ರಯಿಸಿ ಅವರಿಂದ ಬಲ ತಗೊಂಡು ನೋಡಿ ಲೋಕ ಕಂಟಕರಾಗೋದು. ಎಲ್ಲ ಅಸುರರದು ಇದೆ ಬುದ್ಧಿ ನೋಡಿ. ಎಲ್ಲ ಅಸುರರು ಯಾರೋ ಒಬ್ಬ ಬೇರೆ ದೇವತೆ ನೋಡಿ ಇಲ್ಲಿ ವರ ಪಡ್ಕೊಳ್ಳೋದು, ಲೋಕ ಕಂಟಕರಾಗೋದು. ವಿಷ್ಣುವಿನಿಂದ ವರ ಪಡ್ಕೊಂಡು ಈ ತರ ಯಾರಾದ್ರೂ ಆಗಿರೋರು ಒಂದೇ ಒಂದು ಉದಾಹರಣೆ ಹೇಳ್ತೀರಾ? ಪ್ರಹ್ಲಾದ್ ಮಹಾರಾಜ. ಎಲ್ಲಿ ಇಲ್ಲ ಕೇಳಿ ಪ್ರಭುಜಿ ವಿಷ್ಣು ನಾನು. ಹತ್ರ ಯಾರು ಇರ್ತಾರೆ, ಹಾಳಾದವ್ರು ಯಾರು ಇಲ್ಲ. ಲೋಕ ಕಂಟಕರಾಗೋ ಉದಾಹರಣೆ. ಪ್ರಹ್ಲಾದ್ ಮಹಾರಾಜ ಲೋಕ ಕಂಟಕ ಯಾರು ಆಗ್ತಾರೆ. ಇಲ್ಲ ಪ್ರಭು. ಇಲ್ಲ ಪ್ರಭುಜಿ, ಯಾರು ಇಲ್ಲ. ಯಾರು ಇಲ್ಲ. ಯಾರು ನಾನು ತುಂಬಾ ದಿನದಿಂದ ಹುಡುಕ್ತಿದ್ದೀನಿ, ಹುಡುಕೋದೇ ತಪ್ಪು ಅನ್ಸ್ಬಿಟ್ಟಿದೆ ನೋಡಿ. ಅದರಿಂದಾನೇ ಹೇಳ್ತಾರಲ್ಲ ಪ್ರಭು, ಅರಿನಂಬಿ ಕೆಟ್ಟವರಿಲ್ಲವೋ, ಅರಿ ನಂಬದೆ ಕೆಟ್ಟರೆ ಕೆಡಲಿ ಅಂತ. ಹಾ ಕರೆಕ್ಟ್. ನೋಡಿ ಹಂಗೆ ನೋಡಿ ಇಲ್ಲಿ ಹೇಳ್ತಾರೆ. ನೋಡಿ ಪ್ರಭುಪಾದರು ಹೇಳ್ತಾರೆ ನೋಡಿ, ಅಶಾಶ್ವತ ವಸ್ತುಗಳನ್ನು ಸ್ವೀಕರಿಸಿ ಅಸುರಿ ಸ್ವಭಾವದ ಈ ಜನರು ತಮ್ಮದೇ ದೇವರನ್ನು ಮತ್ತು ತಮ್ಮವೇ ಸ್ತೋತ್ರಗಳನ್ನು ಸೃಷ್ಟಿ ಮಾಡುತ್ತಾರೆ ಮತ್ತು ಅವುಗಳಂತೆ ಸಂಕೀರ್ತನೆ ಮಾಡ್ತಾರೆ. ಅವರು ಕೂಡ ಮಾಡ್ತಾರೆ ಸಂಕೀರ್ತನೆ, ಎಲ್ಲರೂ ಮಾಡ್ತಾರೆ ಅಲ್ವಾ? ನೋಡಿ ಆದರೆ ಪರಿಣಾಮವೆಂದರೆ ಅವರು ಎರಡು ವಿಷಯಗಳಿಂದ ಆಕರ್ಷಿತರಾಗ್ತಾರೆ. ಏನದು? ಕಾಮಭೋಗ ಮತ್ತು ಐಹಿಕ ಸಂಪತ್ತಿನ ಶೇಖರಣೆ. ನಾವು ಹಿಂದೆ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಬಗ್ಗೆ ಓದ್ತಾ ಇದ್ವಿ. ಅವರ ಉದ್ದೇಶ ಏನಾಗಿರುತ್ತೆ? ಲೆವಿಟೇಷನ್, ಹಾರೋದು, ತೇಲೋದು. ಗಾಳಿಯಲ್ಲಿ ತೇಲೋದು ಪ್ರಭುಜಿ, ಗಾಳಿಯಲ್ಲಿ ತೇಲೋದು. ನೋಡೋದು ಅವ್ರಿಗೆ ಅದೇ ಉದ್ದೇಶ ಅವ್ರಿಗೆ. ನೋಡಿ ಕಾಮಭೋಗ ಮತ್ತು ಐಹಿಕ ಸಂಪತ್ತಿನ ಶೇಖರಣೆ. ನೋಡಿ ನಾನು ನೋಡಿದ್ದೀನಿ, ಇದು ನಿಜ ನಾನು ಹೇಳ್ತಿರೋದು. ಈ ಎಲ್ಲ ಈ ಇವತ್ತು ಆಧ್ಯಾತ್ಮ ಸಂಸ್ಥೆಗಳು ಗುರುಗಳು ಅಂತ ಇದಾರೋ, ಯಾರು ಗುರು ಪರಂಪರೆಯಿಂದ ಸರಿಯಾಗಿ ಮೂಲ ನೋಡಿ ಇಲ್ಲದೆ ಇರ್ತಾರೋ ಅವ್ರಿಗೆಲ್ಲ ಇದೇ ಆಕರ್ಷಣೆ ಮಾಡ್ತಾರೆ. ನೋಡಿ ಕಾಮಭೋಗ, ಸಂಪತ್ತಿನ ಶೇಖರಣೆ. ನೋಡಿ ನಮ್ಮ ಕಾಲೇಜಲ್ಲಿ ಒಂದ್ಸತಿ ಈ ಕೃಷಿ ಮೇಳಕ್ಕೆ ಒಂದು ಸ್ಟಾಲ್ ಹಾಕಿದ್ರು. ಯಾವುದೋ ಒಂದು ಯೋಗ ಪದ್ಧತಿಯವರು. ಅವರು ಬೋರ್ಡ್ ಹಾಕಿದ್ದಾರೆ ನೋಡಿ, ನೀವು ಈ ಯೋಗ ಮಾಡಕ್ ಮೊದ್ಲು 1 ಎಮ್ಮೆ ಇತ್ತು, ಈ ಯೋಗ ಮಾಡಿದ್ಮೇಲೆ 10 ಎಮ್ಮೆಗಳಾಗ್ಬಿಟ್ಟಿದಾವೆ, ಇಷ್ಟೊಂದು ಸಮೃದ್ಧಿ ಆಗ್ಬಿಟ್ಟಿದೆ ಅಂತೇಳಿ. ಡೆಲ್ಲಿಲಿ ನಾನು ಇದ್ದಾಗ ನೋಡಿ ಅಲ್ಲೊಂದು ಫೋಟೋ ದೊಡ್ಡ ಒಂದು ಸ್ಟಾಲ್ ಹಾಕಿದ್ರು. ಈ ಯೋಗ ಮಾಡಿ ನಿಮ್ಮ ಮನೆಯಲ್ಲಿ ಸಂಪತ್ತು ಜಾಸ್ತಿ ಆಗತ್ತೆ ಅಂತ. ನೋಡಿ ಹಿಂಗೆ ಈ ಸಂಪತ್ತಿನ ಶೇಖರಣೆ ಕಾಮಭೋಗ ಅವ್ರ ಉದ್ದೇಶ ಆಗಿರುತ್ತೆ. ಅಶುಚಿ ವ್ರತಃ, ಅಶುಚಿ ವ್ರತಗಳು ಎನ್ನುವ ಮಾತು ಈ ಸಂದರ್ಭದಲ್ಲಿ ಬಹಳ ಮಹತ್ವದ್ದು. ಇಂಥ ಅಸುರಿ ಜನರಿಗೆ ಮದ್ಯ, ಸ್ತ್ರೀ, ಜೂಜು ಮತ್ತು ಮಾಂಸಭಕ್ಷಣೆ ಇವುಗಳದೇ ಆಕರ್ಷಣೆ. ನೋಡಿ ಇವೆಲ್ಲ 4 ನಿಯಮಗಳನ್ನು ನಾವೇನು ಅನುಸರಿಸ್ತೀವಲ್ವಾ, ನೋಡಿ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇವು ಅವರ ಅಶುಚಿಯಾದ ಅಭ್ಯಾಸಗಳು, ಅಹಂಕಾರ ಮತ್ತು ಒಣಪ್ರತಿಷ್ಠೆಗಳಿಂದ ಪ್ರೇರಿತರಾಗಿ ಅವರು ವೈದಿಕ ಆದೇಶಗಳನ್ನು ಒಪ್ಪದ ಕೆಲವು ಧಾರ್ಮಿಕ ತತ್ವಗಳನ್ನು ಸೃಷ್ಟಿಸುತ್ತಾರೆ. ನೋಡಿ ಏನಿದೆಯೋ ವೇದಗಳೇ ಅದಕ್ಕೆ ವಿರುದ್ಧವಾಗಿ ಅವ್ರು ಏನೇನೋ ಸೃಷ್ಟಿಸ್ತಾರೆ. ಅವ್ರಿಗೆ ನೋಡಿ ಈ ಹಣಕಾಸು, ಕಾಮಭೋಗ ಎಲ್ಲ ಸಿಗುತ್ತೆ ಅಂತ ಆಕರ್ಷಣೆ ಕೊಡ್ತಾರೆ ಅವರ ಅನುಯಾಯಿಗಳಿಗೆ. ದೊಡ್ಡ ಸಂಖ್ಯೆಯಲ್ಲಿ ಅನುಯಾಯಿಗಳು ಬರ್ತಾರೆ. ಇಂತಹ ಅಸುರಿ ಸ್ವಭಾವದ ಜನರು ಜಗತ್ತಿನಲ್ಲಿ ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಜನರಾದರೂ ಕೃತಕ ರೀತಿಯಲ್ಲಿ ಜಗತ್ತು ಅವರಿಗೆ ಸುಳ್ಳು ಗೌರವವನ್ನು ಸೃಷ್ಟಿಸುತ್ತದೆ. ನರಕದ ಕಡೆಗೆ ಜಾರುತ್ತಿದ್ದರೂ ತಾವು ತುಂಬಾ ಮುಂದುವರಿದವರು ಎಂದು ಅವರು ಭಾವಿಸುತ್ತಾರೆ. ಹರೇ ಕೃಷ್ಣ. ಈಗ ನಾನು ಅರ್ಜೆಂಟಾಗಿ ಒಂದು ಮೀಟಿಂಗ್, ಜನ್ಮಾಷ್ಟಮಿ ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿದೆ, ಹಂಗಾಗಿ ನಾನು ನಿರ್ಗಮಿಸ್ತಿದ್ದೀನಿ. ದಯವಿಟ್ಟು ಮುಂದುವರಿಸ್ಬೇಕು ಅಂತ ಕೇಳ್ಕೊತೇನೆ. ಶ್ವೇತಾ ಮಾತಾಜಿ,
ನಾನು ನಿಮ್ಮನ್ನು ಹೋಸ್ಟ್ ಹರೇ ಮಾಡ್ತಿದ್ದೀನಿ, ದಯವಿಟ್ಟು ಕಾರ್ಯಕ್ರಮ ಮುಂದುವರಿಸಿ. ಹರೇ ಕೃಷ್ಣ. ಈ ವಿಷಯವಾಗಿ ಯಾರಾದರೂ ಹೇಳುವಂಥದ್ದಿದ್ರೆ ದಯವಿಟ್ಟು ಹೇಳಿ, ಚರ್ಚೆ ಮಾಡಿ. ಹರೇ ಕೃಷ್ಣ. ಎಲ್ಲರಿಗೂ ದಂಡದ ಪ್ರಣಾಮಗಳು, ಧನ್ಯವಾದ. ಹರೇ ಕೃಷ್ಣ. ಮಾತಾಜಿ ಯಾರಾದ್ರೂ ಏನಾದ್ರು ಹೇಳ್ತೀರಾ ಮಾತಾಜಿ ಈ ಭಾವಾರ್ಥದ ಬಗ್ಗೆ ಇನ್ನೊಂದ್ ಸ್ವಲ್ಪ ಏನಾದ್ರು? ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಏನು ಹೇಳೋದಿಲ್ಲ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಕೆಲವ್ರು ಹೇಳ್ತಾರೆ, ನಾನು 2 ಗಂಟೆ ಕಾಲ ನಾನು ಪೂಜೆ ಮಾಡ್ತೀನಿ, ಪುಸ್ತಕಗಳನ್ನ ಓದ್ತೀನಿ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಮಾಲೆ ಜಪಾನ ಸೇರಿಸ್ಕೊಳ್ಳಿ ಮಾತಾಜಿ. ಈ ಒಂದು ಗುರು ಪರಂಪರೆ ಮಂತ್ರವನ್ನು ಹೇಳ್ಕೊಂಡು ಒಂದು ಮಾಲೆ ಜಪ ಮಾಡಿ ಅಂತ ಹೇಳಿದ್ರೆ ಆ ಒಂದು 7 ನಿಮಿಷ ಅವರು ತಗೊಳಲ್ಲ, 2 ಅವರು ಮಂತ್ರ ಹೇಳ್ತಾರಂತೆ. ಅದು ಯಾವ ರೀತಿ ಫಲಿಸುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ. ಹರೇ ಕೃಷ್ಣ ಮಾತಾಜಿ. ಕರೆಕ್ಟ್ ಆಗಿ ಹೇಳಿದ್ರಿ ಮಾತಾಜಿ. ಮಾತಾಜಿ ಅವರು ಕೂಪ ಮಂಡೂಕ ನ್ಯಾಯ ಬಾವಿ ಕಪ್ಪೆ ತರ ಅದಕ್ಕೆ ಹೋಲಿಸ್ತಾರೆ. ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಇಷ್ಟು ದೊಡ್ಡದಿದ್ಯಾ, ಇಷ್ಟು ದೊಡ್ಡದಿದೆ, ಅದಕ್ಕೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ. ಅದೇ ರೀತಿ ಜನಗಳು ಕೂಡ ಇದ್ರಲ್ಲಿ ಇದನ್ನ ಸೇರಿಸ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರು ಒಪ್ಪದೇ ಇಲ್ಲ ಮಾತಾಜಿ. ನಿನ್ನೆ ಪ್ರಭು ಒಂದು ಮೆಸೇಜ್ ಹಾಕಿದ್ರು. ಅವ್ರಿಗೆ ಜ್ವರ ತುಂಬಾ ಇದೆ, ಅವ್ರಿಗೆ ಇದು ಆಗಿದೆ ಅಂತ. ಅದಕ್ಕೆ ನಮ್ ಜಮ್ನಾ ಮಾತಾಜಿಗೆ ಇದು ಮೆಸೇಜ್ ಬಂದಿದೆ, ಜಯಪತಾಕ ಸ್ವಾಮಿಗೆ ಸರಿಗೆ ಇಲ್ಲ ಅಂತ. ಅದಕ್ಕೆ ಅವರು ಹೇಳಿದ್ರು ನನ್ಗೆ ಜಪ ಮಾಡು ಅಂತ. ದಿನ ಎಲ್ಲ ಜಪ ಮಾಡಿದ್ದೀನಿ ನಿನ್ನೆ. ಅವ್ರಿಗೆ ಹುಷಾರಿಲ್ಲ, ಅವರು ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ನಿನ್ನೆ ಪ್ರಭುಗಳು ಹಾಕಿದ್ರು ಮೆಸೇಜ್. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ ನೀವೇನಾದ್ರೂ ಹೇಳೋದಿದ್ಯಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ದೈವಿ ಹಾಗೂ ಹಸಿರು ಸ್ವಭಾವಗಳು ಭಕ್ತರೆಲ್ಲರಿಗೂ ದೈವಿ ಸ್ವಭಾವನೆ ಇರುತ್ತೆ. ಆದ್ರೆ ನಾವು ಹಸಿರು ಸ್ವಭಾವಗಳ ಜೊತೆ ಒಂದ್ ಸ್ವಲ್ಪ ದೂರದಿಂದ ಇರಬೇಕು ಅಂತ ಹೇಳಿ ಇದರಿಂದ ನಮಗೆ ಅರ್ಥ ಆಗುತ್ತೆ. ಹಸಿರು ಸ್ವಭಾವದವ್ರಿಗೆ ಭಕ್ತರ ಅಥವಾ ಭಕ್ತಿ ಬಗ್ಗೆ ಅವ್ರಿಗೆ ಹೆಚ್ಚಿಗೆ ಇಂಟ್ರೆಸ್ಟ್ ಇರುವುದಿಲ್ಲ. ಆಮೇಲೆ ಅವ್ರಿಗೆ ಭೋಗದ ಬಗ್ಗೆನೇ ಹೆಚ್ಚಿಗೆ ತೃಪ್ತಿ ಇರುತ್ತೆ, ತಮ್ಮ ಬಯಕೆಗಳನ್ನ ಬೆಳೆಸ್ತಾ ಹೋಗ್ತಿರ್ತಾರೆ. ಮತ್ತೆ ನಾವು ಅಕಸ್ಮಾತ್ ಭಕ್ತಿ ಬಗ್ಗೆ ಅಥವಾ ಕೃಷ್ಣನ್ ಬಗ್ಗೆ ಹೇಳಿದ್ರು ಅವ್ರಿಗೆ ಆಸಕ್ತಿ ಇರೋದಿಲ್ಲ. ಅದರಿಂದ ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ತಮ್ಮ ಆಸೆ ಎಲ್ಲ ಬಯಕೆಲ್ಲ ಈಡೇರೋದಿಲ್ಲ. ಹೇಗೆ ರಾಕ್ಷಸರಿಗೆ ಕೃಷ್ಣನ್ ಬಗ್ಗೆ ಅಥವಾ ನಾರಾಯಣ್ ಬಗ್ಗೆ ಹೇಳಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ, ಆದ್ರೆ ಶಿವನ್ ಬಗ್ಗೆ ಅಥವಾ ಬ್ರಹ್ಮನ ಬಗ್ಗೆ ಹೇಳಿದ್ರೆ ಅವ್ರಿಗೆ ಖುಷಿ ಆಗ್ತಿತ್ತು. ಯಾಕಂದ್ರೆ ಅವರೆಲ್ಲ ಅವರ ಆಸೆಗಳನ್ನೆಲ್ಲ ಈಡೇರಿಸ್ತಿದ್ರು. ಹೀಗಾಗಿ ಅವರೆಲ್ಲ ತಪಸ್ ಮಾಡ್ಬೇಕಾದ್ರೂ ಬ್ರಹ್ಮನಿಗೆ ಮತ್ತೆ ಶಿವನಿಗೆನೆ ಹೆಚ್ಚು ಅವರು ತಪಸ್ ಮಾಡಿದ್ದಾರೆ. ಅದು 10,000 ವರ್ಷಗಳವರೆಗೆ ತಪಸ್ ಮಾಡಿದ್ದಾರೆ. ಆದರೆ ಈ ಜೀವನದಿಂದ ನಾವು ಮುಕ್ತಿ ಹೊಂದಬೇಕು, ಅದಕ್ಕಾಗಿ ನಾವು ನಾರಾಯಣನ ಜಪ ಮಾಡ್ಬೇಕಂತ ಹೇಳಿ ಅವ್ರಿಗೆ ಅನಿಸ್ಲೇ ಇಲ್ಲ ಯಾವಾಗ್ಲೂ. ಸತ್ಯುಗದಿಂದ ಇಲ್ಲಿ ಹಿಡ್ಕೊಂಡು ಇಲ್ಲಿವರೆಗೇನು ಅವ್ರಿಗೆ ಯಾರಿಗೂ ಇಂಥ ವನ ಪ್ರತಿಷ್ಠೆ ಜನರಿಗೆ ಅನ್ಸುದಿಲ್ಲ. ನಾವು ಹೌದು ಇದರಿಂದ ಮುಕ್ತಿ ಹೊಂದ್ಬೇಕು, ನಮ್ಮ ಜೀವನಕ್ಕೆ ನಾವು ಭಗವಂತನ ಕಾಣ್ಬೇಕು ಅಂತ ಅವ್ರಿಗೆ ಅನ್ಸುದಿಲ್ಲ. ಅದಕ್ಕಾಗಿ ಅಂದ್ರೆ ನಮ್ಗೆ ಅದಕ್ಕೆ ಈ ಒಂದು ಭಗವಂತ ಈ ಒಂದು ಹಸಿರು ಸ್ವಭಾವಗಳ ದೈವಿ ಸ್ವಭಾವ ಹೇಳ್ತಾ ಇದ್ದಾರೆ. ಅಂದ್ರೆ ಜನರು ಇಲ್ಲಿ ಒಂದು ಎಲ್ಲಾ ಕಾಲದಲ್ಲೂ ಸತ್ಯುಗದಿಂದ ಇಲ್ಲಿವರೆಗೂ ಇದ್ದಾರೆ. ಆದ್ರೆ ನಾವು ನಮ್ಮ ಅಕಸ್ಮಾತ್ ನನ್ಗೂ ಆ ತೃಪ್ತಿ ಕಾಮನೆ ಇತ್ತಂದ್ರೆ ಅದು ತಪ್ಪಾಗತ್ತೆ, ನಮ್ಮ ಭಕ್ತಿಗೆ ಅದು ಪೆಟ್ಟಾಗತ್ತೆ ಅಂತ ಹೇಳಿ ಒಂದನೇದ್ದು. ಮತ್ತೆ ಇನ್ನೆರಡನೇದಂದ್ರೆ ಸುತ್ತ ಜನರು ಇರ್ತಾರಲ್ಲ ಅಂತ ಹಸಿರು ಸ್ವಭಾವಗಳ ಜೊತೆಗೆ ನಮ್ಮ ಒಂದು ಅಂತರ ಕಾಯ್ಕೋಬೇಕು. ನಮ್ಮ ಭಕ್ತಿನ ಅವ್ರು ನೋಡಿ ನಮ್ಮ ಭಕ್ತಿನ ಹಾಳು ಮಾಡ್ಕೋಬಾರ್ದು ಅಂತ ಹೇಳೋದು ಎರಡನೇ ಕಾರಣ. ಯಾಕಂದ್ರೆ ಎಷ್ಟು ಮುಖ್ಯ ಪಾಯಿಂಟ್ಸ್ ಹೇಳಿದ್ದಾರೆ ಭಗವಂತ. ಸ್ಟೆಪ್ ವೈಸ್ ಹೇಳ್ಕೊಂತ ಬಂದಿದ್ದಾರೆ, ಯಾವ್ದಾದ್ಮೇಲೆ ಯಾವ್ದು ಅಂತ ಹೇಳಿ. ಇದೇನಂದ್ರೆ ಒಂದು ಜ್ಞಾನದ ಭಕ್ತಿ ನಮ್ಗೆಲ್ಲ ತಿಳಿಸಿದ್ದಾರೆ 12ನೇ ಅಧ್ಯಾಯವರೆಗೆ. 13, 14, 15, 16 ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಜ್ಞಾನ ಭಕ್ತಿ ನಾವು ಮಾಡ್ತಾ ಜ್ಞಾನವನ್ನ ಬೆಳೆಸ್ಕೋಬೇಕು. ಯಾಕಂದ್ರೆ ನಮ್ ಫ್ರೆಂಡ್ಸ್ ಅಕಸ್ಮಾತ್ ಆಸುರಿ ಸ್ವಭಾವ ಇದ್ರೆ ಅಥವಾ ನಮ್ ರಿಲೇಷನ್ ಆಸುರಿ ಸ್ವಭಾವ ಇದ್ರೆ ಅವ್ರನ್ನ ಪೂರ್ತಿಯಾಗಿ ನಮಗೆ ತ್ಯಾಗ ಮಾಡಕ್ ಆಗುದಿಲ್ಲ. ನಮ್ಮ ಮನೆಯಲ್ಲೇ ಯಾರಾದ್ರೂ ಇದ್ರಂದ್ರು
ಇವನ ಪ್ರತಿಷ್ಠೆ ಜನ ಇದ್ರೆ ಅಥವಾ ಭೋಗದ ಇದ್ರೊಳಗಿದ್ರೆ ಅವ್ರನ್ನ ಬಿಡೋಕೆ ಆಗುದಿಲ್ಲ. ಆದರೆ ಮನಸ್ಸಿನಿಂದ ಅವ್ರನ್ನ ದೂರ ಹಾಕಬೇಕು, ಅವ್ರ ಜೊತೆನೆ ಇರಬೇಕು, ಆದ್ರೆ ನಮ್ಮ ಮನಸ್ಸು ನಾರಾಯಣ ಜಪ ಮಾಡಬೇಕು ಅಂತ ಹೇಳಿ ಇದ್ರ ಸಲುವಾಗಿ ಭಗವಂತ ಇಲ್ಲಿ ಹೇಳ್ತಾರೆ. ಎಲ್ಲ ಶ್ಲೋಕದಿಂದ, ಈ 10ನೇ ಶ್ಲೋಕ ಆಗಿರ್ಬೋದು, ಬೇರೆ ಎಲ್ಲ ಶ್ಲೋಕ 9, 8 ಎಲ್ಲದರಲ್ಲೂ ಭಗವಂತ ಹಂಗೆ ಹೇಳ್ತಾರೆ. ಅಂದ್ರೆ ಯಾಕಂದ್ರೆ ಅಸುರಿ ಸ್ವಭಾವದವರಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಿರೋದಿಲ್ಲ. ಅಕಸ್ಮಾತ್ ಯಾರು ಹೇಳಿದ್ರು ಅದನ್ನ ತಿಳ್ಕೊ ಮಟ್ಟಿಗೆ ಅವರ ಬುದ್ಧಿಮಟ್ಟ ಇರುವುದಿಲ್ಲ. ಹೌದು, ಇವರೆಲ್ಲರೂ ಎಷ್ಟು ಒಳ್ಳೆ ಗುಣ ಬೆಳೆಸ್ಕೊಂಡು ಎಷ್ಟು ಉದ್ಧಾರ ಆಗ್ತಾ ಇದ್ದಾರೆ, ನಾನು ಬೆಳೆಸ್ಕೋಬೇಕಂತ ಏನಿಲ್ಲ, ತಂದೆ ಒಂದು ದಾರಿ ಅಂತ ಹೇಳಿ ಅವರು ನಡ್ಕೋತಿರ್ತಾರೆ ಅಂತ ಹೇಳಿ ಇಲ್ಲಿ ಭಗವಂತ ಹೇಳ್ತಾರೆ. ಯಾಕಂದ್ರೆ ಮತ್ತೆ ಈ ಜಗತ್ತು ಇನ್ನೊಮ್ಮೆ ನಮಗೆ ಸಿಗೋದಿಲ್ಲ, ಈ ಜನ್ಮ ಸಿಗೋದಿಲ್ಲ. ಅದಕ್ಕೆ ಎಲ್ಲವನ್ನ ಭೋಗವನ್ನೆಲ್ಲ ಇಲ್ಲೇ ಅನುಭವಿಸ್ಬೇಕು. ಪೂಜೆ ಬಗ್ಗೆ ಹೆಂಗಂದ್ರೆ ಅವ್ರು ಕರ್ತವ್ಯ ರೀತಿ ಮಾಡ್ತಿರ್ತಾರೆ ಹೊರತು ಪ್ರೇಮದ ಬಗ್ಗೆ ಮಾಡ್ತಾ ಇರೋದಿಲ್ಲ. ಹೀಗೆ ಭಗವಂತ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರೂ ಹೇಳ್ಬೋದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಆಸುರಿ ಗುಣದವರು ಅಂದ್ರೆ ಹೆಚ್ಚು ರಜೋಗುಣ ತಮೋಗುಣದಲ್ಲಿ ಇರುವಂತವ್ರೇ ಆಗಿರ್ತಾರೆ. ಹಾಗೆ ನೋಡಿದ್ರೆ ಎಲ್ಲ ಬದ್ಧಾತ್ಮರು ಇಲ್ಲಿರುವಂತವ್ರೆಲ್ಲರೂ ಹೆಚ್ಚು ರಜಗುಣದಲ್ಲಿ ಇರುವಂತವ್ರನ್ನೇ ನಾವು ನೋಡ್ತೀವಿ. ಅವರೆಲ್ಲರಿಗೂ ಹಣ ಅನ್ನುವಂಥದ್ದು, ದುಡ್ಡು ಮಾಡೋದಂಥದ್ದೇ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಅವ್ರಿಗೆ ದೇವ್ರು ಅನ್ನೋ ಜ್ಞಾನ ಅದು ಪೂರ್ತಿಯಾಗಿ ಇಲ್ಲ ಅಂತಾನೆ ಹೇಳ್ಬೇಕು. ಅಜ್ಞಾನದಲ್ಲಿ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹಣ ಹೊಂದಿದ್ರೆ ಎಲ್ಲ ಸಿಗುತ್ತೆ ಅಂತ ಅನ್ಕೋತಾರೆ. ಆ ಹಣನ ಗಳಿಸೋದಕ್ಕೆ ಬೇರೆ ಬೇರೆ ತಪ್ಪು ಮಾರ್ಗಗಳನ್ನ ಇಟ್ಕೋತಾರೆ. ಮತ್ತೆ ಅನ್ಕೋತಾರೆ ಒಣ ಪ್ರತಿಷ್ಠೆ ಅನ್ನೋದಂತಂದ್ರೆ ಎಲ್ಲರ ಮುಂದೆ ನಾನು ಶ್ರೀಮಂತ ಅಂತ ತೋರಿಸ್ಕೋಬೇಕು, ನನ್ನ ಹತ್ರ ಎಷ್ಟು ಸಂಪತ್ತಿದೆ ಅಂತ ತೋರಿಸ್ಕೋಬೇಕು, ಅಂತಹ ಒಂದು ಮನಸ್ಥಿತಿಯಲ್ಲಿ ಅವ್ರ ಜೀವನವನ್ನ ನಡೆಸ್ತಾ ಇರ್ತಾರೆ. ಮತ್ತೆ ಅವ್ರು ಮಾಡೋ ಪೂಜೆ ಅದೆಲ್ಲ ಬರೀ ತೋರಿಕೆಗಾಗಿ ಅಂತಾನೆ, ಅದರ ಅರ್ಥ ಅಂತ ಅವ್ರಿಗೆ ಒಂದಿಷ್ಟು ಕೂಡ ಗೊತ್ತಿರೋದಿಲ್ಲ, ಸುಮ್ನೆ ಮಾಡ್ತಿರ್ತಾರೆ. ಆದ್ರೆ ಅದನ್ನು ಒಂದು ತೋರಿಕೆ ಅಂತಾನೆ. ದಾನ ಮಾಡೋದು ಅಥವಾ ಯಾವ್ದಾದ್ರು ವ್ರತ ಮಾಡೋದು, ಎಲ್ಲರ ಜನರನ್ನ ಸೇರಿಸೋದು, ಅದೆಲ್ಲ ಕೂಡ ಆ ರೀತಿನೇ ಮಾಡ್ತಿರ್ತಾರೆ. ಮತ್ತೆ ಎಲ್ಲ ಅಶುಚಿ ಕೆಲಸಗಳನ್ನ ಮಾಡ್ತಾರೆ ಅಂತಂದ್ರೆ ಮದ್ಯ ಸೇವನೆ ಮಾಡುವಂಥದ್ದು, ಮಾಂಸ ಭಕ್ಷಣೆ ಮಾಡುವಂಥದ್ದು, ಇಂಥದೇ ಅದಕ್ಕೆ ತಕ್ಕಂತಹ ದೇವತೆಗಳನ್ನ ಪೂಜೆ ಮಾಡುವಂಥದ್ದು. ನಂತರ ಅದೇ ಅದನ್ನ ಮಾಡ್ತಾ ಮಾಡ್ತಾ ಹೇಗೆ ಅಂತಂದ್ರೆ ಬೇರೆ ಜನ ಅವ್ರನ್ನ ಹೊಗಳ್ಬೇಕು, ಅವ್ರಿಗೆ ಮರ್ಯಾದೆ ಕೊಡ್ಬೇಕು, ಅವ್ರಿಗೆ ಪ್ರಾಮುಖ್ಯತೆ ಕೊಡ್ಬೇಕು. ಕೊಟ್ಟಿಲ್ಲ ಅಂತಂದ್ರೆ ಆ ಮಾನ ಪೂಜೆ ಪ್ರತಿಷ್ಠೆ ಅವ್ರಿಗೆ ಕೊಡ್ಲಿಲ್ಲ ಅಂತಂದ್ರೆ, ಅಂದ್ರೆ ಯಾರಿಗೋಸ್ಕರ ಆ ಒಂದು ಕಾರಣಕ್ಕಾಗಿನೇ ಇದೆಲ್ಲ ಮಾಡ್ತಾ ಇದ್ದಾರೆ, ಆ ವ್ರತಗಳನ್ನ ಆಚರಣೆಗಳನ್ನ. ಅಲ್ಲಿ ಬಂದಂತವ್ರು ಅವ್ರಿಗೆ ಅದನ್ನ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಮತ್ತೆ ಅಂಥದೇ ಒಂದು ಬದುಕೋರ್ದು ಅಂದ್ರೆ ಮುಂದೆ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ಈ ಸತ್ತ ನಂತರ ನಾನು ಏನಾಗ್ತೀನಿ ಅನ್ನೋದವ್ರಿಗೆ ಯಾವ ಜ್ಞಾನ ಕೂಡ ಇಲ್ಲ. ಇರೋಷ್ಟು ದಿನ ನಾನು ಆನಂದವಾಗಿರ್ಬೇಕು ಅನ್ನೋ ಪ್ರಯತ್ನದಲ್ಲಿ ಎಲ್ಲ ಯಾವ್ದು ಸರಿ ತಪ್ಪು ಅಂತ ಯೋಚನೆ ಮಾಡಿದೀರಾ ಅಜ್ಞಾನದಲ್ಲಿ ಯಾವ್ದು ಮಾಡಬಾರ್ದು ಅದನ್ನೆಲ್ಲ ಹೆಚ್ಚು ಮಾಡ್ತಾ ಇರ್ತಾರೆ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಇದರಲ್ಲಿ ರಜೋಗುಣ ಜಾಸ್ತಿ ಇರುವುದಿಲ್ಲ ಮಾತಾಜಿ, ತಮೋಗುಣ ಜಾಸ್ತಿ ಇರುತ್ತೆ ಇವರೆಲ್ಲರಿಗೂ. ಯಾಕಂದ್ರೆ ಅಸುರಿ ಸ್ವಭಾವ ಈಗ ನಮ್ಮಲ್ಲಿ ನಾವಿದೀವಲ್ಲ, ನಮ್ಮಲ್ಲಿ ಒಂದು 80% ನಮ್ಮಲ್ಲಿ ರಜೋಗುಣ ಇದ್ರೂ ಹೆಚ್ಚಿನ ನಮ್ಗೆ ಸಾತ್ವಿಕ ಗುಣ ಇರುತ್ತೆ. ಆದ್ರೆ ಅಸುರಿ ಗುಣದವರಿಗೆ ರಜೋಗುಣಕ್ಕಿಂತನೂ ತಮೋಗುಣ ಹೆಚ್ಚಿಗೆ ಇರುತ್ತೆ ಮಾತಾಜಿ. ಯಾಕಂದ್ರೆ ಅವ್ರಿಗೆ ನಷ್ಟಾತ್ಮರು, ಯಾರನ್ನ ಹಾಳು ಮಾಡ್ಬೇಕು ಅಥವಾ ಅವ್ರದ್ದೆಲ್ಲ ನಾವು ಪಡ್ಕೋಬೇಕು ಅನ್ನೋದ್ರೊಳಗಿರುತ್ತೆ. ಪ್ರಾಣಿ ಹತ್ಯೆ ಮಾಡೋದು ಅವ್ರಿಗೆ ಏನು ಅನಿಸೋದಿಲ್ಲ, ಅಥವಾ ಬೇರೆ ದೇಶ ಮನುಷ್ಯರನ್ನ ಹಾಳು ಮಾಡೋದು, ಕೊಲೆ ಮಾಡೋದು, ತುಡುಗು ಮಾಡೋದು, ಎಲ್ಲವನ್ನ ಮಾಡೋದ್ರೊಳಗೆ ಅವ್ರಿಗೇನು ದಯೆ ಅನ್ನೋದು ಇರೋದಿಲ್ಲ, ಅದು ಒಳ್ಳೆ ಗುಣನೇ ಇರುವುದಿಲ್ಲ. ಅಂತ ಒಂದು ತಮೋ ಗುಣದಲ್ಲಿ ಇರ್ತಾರೆ ಇವರೆಲ್ಲರೂ. ನಾನು ನನ್ಗೇನೇನು ಆಸೆ ಇಡಿದೆ ಅವನ್ನೆಲ್ಲ ಈಡೇರಿಸ್ಬೇಕು ಅನ್ನೋದೇ ಇರುತ್ತೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮತ್ತೆ ಯಾರಾದ್ರೂ ಹೇಳ್ತಾರೆ ಅಂದ್ರೆ ನಾವು ಎಷ್ಟು ಹೇಳಿದ್ರು ಆಗ್ಲಿ ಏನು ಕೇಳೋದಿಲ್ಲ ಮಾತಾಜಿ. ಅದನ್ನೇ ಮಾಡ್ತಿರ್ತಾರ ಮಾತಾಜಿ. ಅವ್ರಿಗೆ ಏನು ಹೇಳಕ್ಕೆ ಸಾಧ್ಯ ಇಲ್ಲ ಮಾತಾಜಿ, ಸುಮ್ನೆ ಇರ್ಬೇಕಂತ ಕೇಳ್ತೀನಿ ಮಾತಾಜಿ. ಅಸೂರ್ಯರು ಕೂಡ ನಮ್ಮ ಪಕ್ಕದಲ್ಲೇ ಇರ್ತಾರೆ ಮಾತಾಜಿ. ಸಂಬಂಧಿಕರನ್ನ ದೂರ ಮಾಡ್ಕೊಳಕ್ ಆಗಲ್ಲ. ಅಂತವ್ರ ಜೊತೆ ಇರ್ಬೇಕಂದ್ರೆ ನಾವು ಭಕ್ತಿ ಮಾರ್ಗದಲ್ಲಿ ಇದ್ರೇನೆ ನಾವು ಅವ್ರ ಏನ್ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಮಾತಾಜಿ. ಹಾಗಾಗಿ ನಾವು ಏನ್ ಅನ್ನಕ ನಮ್ಗೆ ಭಗವದ್ಗೀತೆ ಹೇಳ್ಕೊಡಲ್ಲ, ಏನ್ ಅನ್ಬಾರ್ದಂತಾನೆ ಹೇಳುತ್ತೆ. ಆತರ ಸ್ವಭಾವದ ಇರೋರು ಸಂಬಂಧಿಕರಲ್ಲಿ ತಪ್ಸ್ಕೋಬೇಕಂದ್ರೆ ನಮ್ ಭಕ್ತಿ ಮಾರ್ಗನೇ ಬಹಳ ಮುಖ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪಾಯಿಂಟ್ ಚೆನ್ನಾಗಿ ಹೇಳಿ ಮಾತಾಜಿ. ಒಬ್ಬ ಭಕ್ತ ತುಳಸಿಯಿಂದಾನೇ ಪೂಜೆ ಮಾಡ್ತಾರೆ ಅವರು. ಇದು ರಾಜ ಏನ್ ಮಾಡ್ತಾನೆ, ಮುತ್ತುಗಳು ಅದು ಇದರಿಂದನೇ ಪೂಜೆ ಮಾಡ್ತಿರ್ತಾನೆ. ಆ ಭಕ್ತ ಬಂದು ತುಳಸಿ ಎಲ್ಲ ಹಾಕಿ ವಿಷ್ಣುಮೂರ್ತಿಗೆ ಮುಚ್ಚಿಬಿಡ್ತಾರೆ. ನೀನು ಈ ತರ ಮುಚ್ಚಿಬಿಟ್ಟಿದೀಯಲ್ಲ ಅಂತ ರಾಜ ಹೇಳ್ತಾರೆ, ಅವ್ರಿಗೆ ಬೈತಾರೆ. ಆದ್ರೂ ಅವರು ಏನು ಹೇಳಲ್ಲ, ಆ ಬಡವ ತುಳಸಿಯಿಂದ ಪೂಜೆ ಮಾಡಿರೋರು. ಆದ್ರೆ ರಾಜ ಹೇಳ್ತಾರೆ, ನಾನು ಇಷ್ಟು ಪೂಜೆ ಮಾಡ್ತೀನಿ, ಇಷ್ಟು ಮುತ್ತು ರತ್ನಗಳಿಂದ
ಆದರೆ ಈ ತುಳಸಿಯಿಂದ ನೀನ್ ಪೂಜೆ ಯಾಕೆ ಮಾಡ್ತಾ ಇದ್ದೀಯ ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ, ಅವರು ತುಳಸಿಯಿಂದ ಪೂಜೆ ಮಾಡಬೇಕು ಅಂತ. ಆದರೆ ಬಡವನ್ಗೆ ಎಲ್ಲ ಗೊತ್ತು, ತುಳಸಿಯಿಂದ ಪೂಜೆ ಸತ್ವಗುಣದಿಂದ ಅವರು ಎಷ್ಟು ತರ ಬೆಳಿಗ್ಗೆ ಎದ್ದು ಪೂಜೆ ಮಾಡ್ತಾರೆ, ಅವ್ರು ಎಷ್ಟು ಬೈತಾರೆ. ಆ ತರ ಈ ಬಡವನ್ಗೆ ಭಗವಂತ ಬಂದು ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ, ಇಷ್ಟು ಚೆನ್ನಾಗಿ ಪೂಜೆ ಮಾಡ್ತೀಯ ಅಂತ. ಅವ್ರಿಗೆ ಎಷ್ಟೊಂದು ಕಥೆಗಳಿದೆ ಇದರಲ್ಲಿ. ಆ ತರ ಅಸುರರು ಆ ತರ ನಡ್ಕೊಳ್ತಾರೆ ಅನ್ನೋದು ಹೇಳ್ತಾ ಇದ್ದೀನಿ ಮಾತಾಜಿ ನಾನು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಭಗವಂತನಿಗೆ ಮುತ್ತು ರತ್ನ ಬಂಗಾರದಿಂದ ಅಥವಾ ಹೂಗಳಿಂದ ಮಾಡಿದ್ದಕ್ಕೆ ವ್ಯತ್ಯಾಸ ಇಲ್ಲ ಮಾತಾಜಿ. ನಮ್ಮ ಭಾವ ನೋಡ್ತಾರೆ ಮಾತಾಜಿ. ಅಕಸ್ಮಾತ್ ನಾ ರಿಚ್ ಇದೀನಿ ಅಂತ ಹೇಳಿ ನಾ ಎಲ್ಲ ಮುತ್ತು ರತ್ನ ಬಂಗಾರದಿಂದ ಒಳ್ಳೆ ಪ್ರೇಮದಿಂದ ಮಾಡಿದ್ರೆ ನನ್ನನ್ನು ಗೋಲೋಕಕ್ಕೆ ಒಯ್ತಾರೆ. ಇಲ್ಲ ನಾನು ರಿಚ್ ಬಡವ ಇದ್ದೂನು ತುಳಸಿ ಇತ್ತು ನಾ ಭಕ್ತಿ ಇಟ್ಕೊಂಡು ಅವನ ಬಗ್ಗೆ ಪ್ರೇಮ ಇಟ್ಕೊಂಡ್ರೆ ನನ್ನನ್ನು ಒಯ್ತಾರೆ ಮಾತಾಜಿ ಗೋಲೋಕಕ್ಕೆ. ಸತ್ಯಭಾಮನ ಉದಾಹರಣೆ ತಗೋಬೋದಲ್ವಾ? ಹಾ ಮಾತಾಜಿ. ಯಾಕಂದ್ರೆ ಭಾವ ಇರ್ಬೇಕು ಮಾತಾಜಿ. ನನ್ನಲ್ಲಿ ಅಹಂಕಾರ ಇಲ್ಲದೆ ಇದ್ರೆ ರಿಚ್ ನೋಡೋದಿಲ್ಲ, ಅಂದ್ರೆ ನಾನು ಶ್ರೀಮಂತ ಇದ್ದೇನೆ ಅಂತ ನೋಡೋದಿಲ್ಲ, ನಾ ಬಡವಂತ ನೋಡೋದಿಲ್ಲ. ಭಗವಂತ ಎಲ್ಲರನ್ನೂ ಒಯ್ತಾನೆ, ಆದ್ರೆ ನನ್ನಲ್ಲಿ ಆ ಭಾವ ಇರ್ಬೇಕು. ಯಾಕಂದ್ರೆ ಈಗ ನೀವೆಲ್ಲರೂ ನನ್ನನ್ನ ನಿರ್ಮಲಾ ಮಾತಾಜಿ ಹೇಗಿದ್ದೀರಾ ಅಂತ ಇಷ್ಟ ಕೇಳ್ತೀರಿ, ಆದ್ರೆ ನಿಮ್ಮ ಮಗುನ ಅಥವಾ ನಿಮ್ಮ ಮಗಳನ್ನ ಅಥವಾ ನಿಮ್ಮ ತಂದೆ ತಾಯಿ ಅತ್ತೆ ಮಾವ ನಿಮ್ಮ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕರಿತೀರಿ, ಹೇಗಿದ್ದೀರಿ ಏನು ಅಂತೆಲ್ಲ ಎಷ್ಟು ಪ್ರೀತಿಯಿಂದ ಕರಿತೀರಿ. ಯಾಕಂದ್ರೆ ನಿಮ್ಮಲ್ಲಿ ಆ ಭಾವ ಇರುತ್ತೆ ಅವ್ರ ಬಗ್ಗೆ. ನನ್ನ ಜೊತೆ ಮಾತಾಡ್ಬೇಕಾದ್ರೆ ಆ ಭಾವ ನಿಮಗೆ ಬರುದಿಲ್ಲ. ಹಾಗೆ ನಾವು ಭಗವಂತನಿಗೆ ಏನ್ ಮಾಡ್ಬೇಕಂದ್ರೆ ನಮ್ಮ ದೇವರ ಮನೆಯಲ್ಲಿ ಭಗವಂತ ಇದ್ದಾನೆ, ನಮ್ಮ ಕಷ್ಟ ಎಲ್ಲ ನೋಡ್ಕೋತಾ ಇದ್ದಾನೆ, ನನ್ನ ಮುಂದೂ ಏನೇನಿದೆ ಎಲ್ಲ ನೋಡ್ಕೋತಾನೆ ಇದ್ದಾನೆ ಅಂತಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಅಷ್ಟು ಪ್ರೀತಿಸ್ಬೇಕು. ಊಟ ಮಾಡಿಸ್ಬೇಕಾದ್ರೆ, ಭೋಗ ಎಲ್ಲ ತಂದಿಡ್ಬೇಕಾದ್ರೆ, ಏನೋ ನನ್ ಕಷ್ಟ ಇದ್ದಾಗ ಅವನು ನನ್ನ ತಾಯಿ, ಅವನು ನನ್ನ ತಂದೆ ರೀತಿ ಅವನು ನೋಡ್ಕೋಬೇಕು ಮತ್ತೆ. ಅಂದಾಗ ನಮ್ಗೆ ಆ ಭಾವ ಬರುತ್ತೆ. ಜಪ ಮಾಡ್ಬೇಕಾದ್ರೂ ಅಷ್ಟು ಮಾತಾಡ್ತೀವಿ, ಒಂದೇ ರೌಂಡ್ ಮಾಡಿ ಮಾತಾಡ್ತೀವಿ, ಅದ್ರ ಅಷ್ಟು ಪ್ರೀತಿಯಿಂದ ಅವನಿಗೆ. ಅಂದ್ರೆ ಹನುಮಂತ ಜಪ ಗಿಪ ಮಾಡ್ಬೇಕಾದ್ರೆ ರಾಮ ಬಂದ್ ಕೂತ್ಕೋತಾರಲ್ಲ, ಆಮೇಲೆ ರಾಮಾಯಣದ ಏನೋ ಒಂದು ಯಾರಾದ್ರೂ ಪಾಠ ಮಾಡ್ಬೇಕಾದ್ರೆ ಹನುಮಂತ ಬಂದ್ ಕೂತ್ಕೋತಾನೆ. ಯಾಕೆ ಬರ್ತಾರೆ ಅಂದ್ರೆ ಅಷ್ಟು ಪ್ರೇಮ ಅವ್ರಿಗೆ. ಅದೇ ರೀತಿ ನಾವು ಜಪ ಮಾಡ್ಬೇಕಾದ್ರೆ ಡೈಲಿ ಒಂದೇ ಸರಿ ಹರೇ ಕೃಷ್ಣ ಮಂತ್ರ ಹೇಳಿ ಮಾತಾಜಿ, ಆದ್ರೆ ಅದರಲ್ಲಿ ಭಾವ ಇರಬೇಕು, ಪ್ರೀತಿ ಇರಬೇಕು. ನನ್ ಕೃಷ್ಣ ಅಂತ ಆ ಭಾವ ಇತ್ತಂದ್ರೆ ಅದು ಏನಂತಾರೆ, ಯಾವುದು ನಮ್ಗೆ ಅದೆಲ್ಲ ಭಾವನೆ ಅಂದ್ರೆ ಅಷ್ಟು ಪ್ರೇಮ ಬಂದ್ಬಿಡುತ್ತೆ, ಭಗವಂತ ನಮ್ ಜೊತೆನೆ ಇರ್ತಾನಂತೇಳಿ. ಆದ್ರೆ ನಾವೆಲ್ಲವನ್ನ ಮಾಡಿ ಆ ಭಾವ ಇರದೇ ಇದ್ರೆ ಅದು ಒಂಥರ ಆಸುರಿ ಅನ್ನಬಹುದು ಮಾತಾಜಿ. ಯಾಕಂದ್ರೆ ನಾನು 24 ತಾಸು ಭಗವಂತನನ್ನೇ ನಾನ್ ಜಪ ಗಿಪ ಮಾಡ್ತೀನಿ, ಭಗವಂತನನ್ನ ಇಲ್ಲ ನಾ ಇಷ್ಟೆಲ್ಲಾನು ಅಭಿಷೇಕ ಮಾಡಿಸ್ತೀನಿ, ಭೋಗ ಅಂತ 56 120 ಎಲ್ಲ ಮಾಡಿಸ್ತೀನಿ ಅಂದ್ರು ಆ ಭಾವ ಇರದೆ ಅಂದ್ರೆ ವೇಸ್ಟ್ ಆಗುತ್ತೆ. ನಾವು ಪ್ರಧಾನಮಂತ್ರಿ ಬಂದಾಗೂ ಅದೇ ಇದನ್ನ ತೋರಿಸ್ತೀವಿ, ನನ್ನ ಮಗಳು ಬಂದಾಗೂ ಅದೇ ಪ್ರೀತಿ ತೋರಿಸ್ತೀವಿ, ಆದ್ರೆ ಅಲ್ಲಿ ರೆಸ್ಪೆಕ್ಟ್ ಬೇರೆ, ಇದು ರೆಸ್ಪೆಕ್ಟ್ ಬೇರೆ. ಯಾಕಂದ್ರೆ ನನ್ನ ಮಗಳಿಗೆ ಏನ್ ಇಷ್ಟ, ಅವ್ನಿಗೆ ಖಾರ ಇಷ್ಟನಾ ಹುಳಿ ಇಷ್ಟನಾ, ಅವ್ನಿಗೆ ಎಷ್ಟು ಇದ್ ಮಾಡ್ಬೇಕು, ಚೆನ್ನಾಗಿ ತಿನ್ನಿಸ್ಬೇಕು, ಅವನ ಅಮ್ಮ ಒಂದೇ ಚಪಾತಿ ಸಾಕಂತ ಹೇಳಿ ಮಗಳು ಅಥವಾ ಮಗ ಹೇಳಿದ್ರೆ ಹಂಗೇಕ್ ಮಾಡ್ತೀಯ ಅಂತ ಹೇಳಿ ನಾವು ಇನ್ನೂ ಸ್ವಲ್ಪ ತಿನ್ನಿಸ್ತೀವಿ. ಯಾಕಂದ್ರೆ ಆ ಭಾವ ಅವ್ರಿಗೆ ಒಳ್ಳೇದಾಗ್ಬೇಕಂತೇಳಿ ಭಾವ ಇರುತ್ತಲ್ಲ, ಅದೇ ಕೃಷ್ಣನಿಗೆ ತೋರಿಸ್ಬೇಕಂತ ಕೃಷ್ಣ ಬಯಸ್ತಾನೆ. ನಾವು ಯಾರಾದ್ರೂ ಅವ್ನು ಹೆಚ್ಚಿಗೆ ಈಗ ನಮ್ಮನ್ನ ಇಷ್ಟ ಪಡ್ತೇ ಇರ್ತಾನಂದ್ರೆ ನಾವ್ ಯಾರಾದ್ರೂ ಇಷ್ಟ ಪಟ್ರೆ ಅವ್ನಿಗೆ ಇಷ್ಟ ಆಗುದಿಲ್ಲ. ನನ್ನನ್ನ ಪ್ರೀತಿಸಿ ಅಂತ ಹೇಳ್ತಾರೆ. ಹೆಂಗೆ ಯಶೋದಮಯ್ಯ ಹಾಲ ಒಲೆ ಮೇಲೆ ಇಟ್ಟಾಗ ಓಡಿ ಹೋದ್ಲು, ಅದು ಅವ್ನಿಗೆ ಇಷ್ಟ ಆಗ್ಲಿಲ್ಲ. ಹಂಗೆ ಈ ಕಲಿಯುಗದಲ್ಲಿನೂ ಸಹ ಕೃಷ್ಣ ನಮ್ಮನ್ನ ನೋಡ್ತಿರ್ತಾನೆ. ನಾವೇನಾದ್ರೂ ಬೇರೆ ಇಷ್ಟಪಟ್ರೆ ಅವ್ನಿಗೆ ಇಷ್ಟ ಆಗೋದಿಲ್ಲ, ಸಿಟ್ಟು ಬರುತ್ತೆ ಅವ್ನಿಗೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಅವ್ನಿಗೆ ಏನ್ ಮಾಡ್ತಾನಂದ್ರೆ ಹರಣ ಮಾಡ್ತಾನೆ, ಎಲ್ಲಾನು ನಾಶ ಮಾಡ್ತಾನೆ. ನಾವ್ ಯಾರ್ಯಾರ ಪ್ರೀತಿ ಮಾಡ್ತಿರ್ತೀವಿ, ನಾವ್ ಏನೇನ್ ಇಷ್ಟ ಪಡ್ತಿರ್ತೀವಿ ಅದನ್ನೆಲ್ಲ ಹರಣ ಮಾಡ್ತಾನೆ. ಈಗ ನನ್ಗೆ ಏನಾದ್ರು ಸಿನಿಮಾ ನೋಡಕ್ ಇಷ್ಟ, ಹೋಟೆಲ್ಗೆ ಹೋಗೋದು ಇಷ್ಟ ಅಂತಂದ್ರೆ ನಮ್ಗೆ ಯಾವ್ದಾದ್ರು ರೀತಿಯಿಂದ ಅದನ್ನೆಲ್ಲ ಹರಣ ಮಾಡ್ತಾನೆ. ಅವೆಲ್ಲ ಬ್ಯಾಡ್ ಕ್ಯಾರೆಕ್ಟರ್ಸ್ ಎಲ್ಲ ನಾಶ ಮಾಡ್ತಾನೆ. ಅಥವಾ ನಾವು ಯಾವ್ದಾದ್ರು ದುಷ್ಟ ಫ್ರೆಂಡ್ಶಿಪ್ ಇತ್ತಂದ್ರೆ, ಭಕ್ತಿಯಲ್ಲಿ ಇದ್ದೂ ದುಷ್ಟ ಫ್ರೆಂಡ್ಶಿಪ್ ಇತ್ತಂದ್ರೆ ನಾವ್ ಹೇಳುವ ಅವಶ್ಯಕತೆ ಇಲ್ಲ, ಅವನೇ ನಿಗ್ರಹ ಮಾಡ್ತಾನೆ. ಆ ಫ್ರೆಂಡ್ಶಿಪ್ ನಮ್ಮನ್ನ ಬಿಟ್ಟು ಹೋಗುವಂಗ್ ಮಾಡ್ತಾನೆ, ನಮ್ಗೆ ಒಳ್ಳೆ ಫ್ರೆಂಡ್ಸ್ ಸಿಗುವಂಗ್ ಮಾಡ್ತಾನೆ. ಅದನ್ನ ಯಾವಾಗ್ಲೂ ಫಾರ್ ಎವರ್ ಆಗಿರ್ತಾನೆ ಅಂತ ಹೇಳಿ ಮಾತಾಜಿ. ಹಂಗೆ ನಾವು ಇದೆಲ್ಲ ನಮ್ಗೆ ಆಗಿದೆ ಮಾತಾಜಿ. ಇದು ವೆರಿ ಗುಡ್. ಇದು ತುಂಬಾ ಅನುಭವ ಆಗೋಗಿದೆ ನಮ್ಗೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ, ಈಗ ಹೆಂಗೆ ನಾವು ಈ ಕೋಳಿ ಹೆಂಗೆ ಅಷ್ಟೆಲ್ಲಾ ಇದ್ರೊಳಗ
ಕೆಟ್ಟದೊಳಗಿದ್ರು ತನ್ನ ಆಹಾರವನ್ನ ಹೇಗೆ ತಗೋತೆ. ಆಮೇಲೆ ನಾವು ಊಟದಲ್ಲಿನೂ ಆಯ್ತು, ಎಲ್ಲ ಊಟನೂ ಒಂದು ಪ್ಲೇಟಲ್ಲಿ ಹಾಕಿದ್ರು ನಮ್ಗೆ ಇಷ್ಟ ಇದ್ದದ್ದೇ ಮೊದಲು ತಿಂತಾ ಹೋಗ್ತೀವಿ ಅಥವಾ ಉಳಿದಿದ್ದೆಲ್ಲ ಬಿಟ್ಟು ಹೋಗ್ತೀವಲ್ಲ, ಹಾಗೆ ಹಸುರಿ ಸ್ವಭಾವದ ಜೊತೆನೆ ನಾವು ಇದ್ರೂ ಅದನ್ನು ನಾವು ಒಳ್ಳೇದನ್ನೇ ತಗೋಬೇಕು ಅಂತದ್ದು. ಯಾಕಂದ್ರೆ ಎಲ್ಲ ನಮ್ಮ ಗುರುಗಳೆಲ್ಲ ಅದನ್ನೇ ಹೇಳ್ಕೊಟ್ಟಿದ್ದಾರೆ ಅದೆಲ್ಲ. ಯಾಕಂದ್ರೆ ವಿದೇಶದಲ್ಲಿ ಪ್ರಭುಪಾದರು ಇದ್ದಾಗ ಎಲ್ಲ ಹತ್ರದಲ್ಲಿ ಹಸುರಿ ಸ್ವಭಾವದವರು ಇದ್ರು, ಅವರೆಲ್ಲೆಲ್ಲ ಕೆಟ್ಟಿತ್ತು. ಆದ್ರೆ ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಅವ್ರ ಒಳಗಿನ ಒಂದು ಭಕ್ತಿಯನ್ನ ಎತ್ತಿ ಹೊರಗೆ ಹಾಕಿದ್ರು. ಅವ್ರು ಯಾರ ಹತ್ರ ಭಕ್ತಿ ಇರ್ಲಿಲ್ಲ, ಆದ್ರೆ ಅದು ಏನಾಗುತ್ತೆ ಅಂದ್ರೆ ಹೇಗೆ ಬೂದಿ ಮುಚ್ಚಿರುತ್ತಲ್ಲ ಬೆಂಕಿ, ಹಾಗೆ ಅವ್ರ ಭಕ್ತಿ ಎಲ್ಲ ಒಳಗೆ ಇತ್ತು ಮೊದಲು. ಅದನ್ನ ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ ಇದು ಸ್ವಲ್ಪ ಹೇಗೆ ಒಂದು ಕಟ್ಟಿಗೆ ಇದನ್ನ ಮಾಡೋ ಬಾಗಿಲ ತಯಾರಿಸೋವ ಬ್ಯಾಡ್ ಥಿಂಗ್ಸ್ ಎಲ್ಲ ಒಂದು ಮೂರ್ತಿ ಕೆತ್ತನೆ ಮಾಡೋ ಎಲ್ಲ ಬೇಡಾದದೆಲ್ಲ ಹೆಂಗೆ ಕೆತ್ತಿ ಕೆತ್ತಿ ಸ್ಮೂತ್ ಆಗಿ ಮಾಡ್ತಾನಲ್ಲ, ಹಾಗೆ ರೂಪಾದ್ರು ಏನ್ ಮಾಡಿದ್ರು ಅಂದ್ರೆ ಆ ವಿದೇಶಿಯರನ್ನೆಲ್ಲರನ್ನು ಭಕ್ತಿದೊಳಗೆಲ್ಲ ಬೆಳೆಸಿ ಅವ್ರ ಒಳಗಿನ ಒಂದು ಭಕ್ತಿ ಬೆಂಕಿ ಹೊರಗೆ ಚೆಲ್ಲಿದ್ರು ಅನ್ನೋದು. ಹಂಗೆ ನಾವೇನ್ ಮಾಡ್ಬೇಕಂದ್ರೆ ಅವ್ರೊಳಗಿನ ಒಂದು ಭಕ್ತಿಯನ್ನು ನಮ್ಮ ಒಳಗೆ ತಗೊಂಡಾಗ ಅದೇ ನಮ್ಗೆ ಒಳ್ಳೇದಾಗುತ್ತೆ. ಹಾಗಂದ್ರೆ ಹಸುರಿ ಸ್ವಭಾವಗಳನ್ನು ದ್ವೇಷ ಮಾಡಬಾರ್ದು ಮತ್ತೆ, ಅವ್ರವ್ರ ಭಕ್ತಿ ಅವ್ರವ್ರಿಗೆ ಬಿಟ್ಟೈತೆ ಅಂತ. ಆದ್ರೆ ನನ್ನ ಉದ್ಧಾರಕ್ಕಾಗಿ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಬೇಕು. ಯಾಕಂದ್ರೆ ನಾವ್ ಒಬ್ಳೇ ಬಂದಿದ್ದೀನಿ ಅಂದ್ಮೇಲೆ ನಾವ್ ಒಬ್ಳೇ ಹೋಗ್ಬೇಕು. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಸಾಧ್ಯ ಆದಷ್ಟು ಟ್ರೈ ಮಾಡ್ಬೇಕು ಅವ್ರನ್ನ ಭಕ್ತಿಯಲ್ಲಿ ತರೋಕೆ. ಅದು ಸಾಧ್ಯ ಆಗದೆ ಇದ್ರೆ ಅವ್ರನ್ನ ದ್ವೇಷ ಮಾಡಬಾರ್ದು. ಏನು ನಿನ್ಗೆ ಇಷ್ಟ ಹೇಳ್ತಾ ಇದ್ದೀನಿ ಗೊತ್ತಾಗುದಿಲ್ಲ, ಕೃಷ್ಣನೇ ಮುಖ್ಯ, ಕೃಷ್ಣ ಭಕ್ತಿನ ಮುಖ್ಯ, ಎಲ್ಲ ಗುರುಗಳು ಹೇಳಿದ್ದಾರೆ, ಬುಕ್ ಅಲ್ಲಿ ಬರ್ದಿದೆ, ಒತ್ತಾಯ ಮಾಡಬಾರ್ದು ಅನ್ನೋದು ಇದು ಭಕ್ತರದ ಲಕ್ಷಣ ಅಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಒಂದು ನಮ್ಮ ಭಕ್ತಿಯನ್ನು ಬೆಳೆಸ್ತಾ ಯಾರು ಹಸುರು ಇರುತ್ತಾರಲ್ಲ ಅವರಲ್ಲಿ ಒಂದು ಒಳ್ಳೆ ಗುಣ ಇರುತ್ತೆ, ಅದನ್ನ ನಾವು ತೆಗೆದುಕೊಳ್ಬೇಕು ಅಷ್ಟೇ. ಈ ಕ್ವಶನ್ ನನಗೆ ಕೇಳಿದ್ದಾರೆ ಮಾತಾಜಿ, ನಮ್ಮ ಮನೆಯಲ್ಲಿ ಇರೋರು ಕೇಳಿದ್ದಾರೆ, ಏನಾದ್ರು ಕೃಷ್ಣ ಕರೆದ್ರೆ ಸ್ವರ್ಗಕ್ಕೆ ನೀನೊಬ್ಬಕ್ಕೆ ಹೋಗ್ಬಿಡ್ತೀಯ ಅಂತ ಕೇಳ್ತಾರೆ ಮಾತಾಜಿ. ಮೊನ್ನೆ ತುಕಾರಾಮ್ ಕತೆ ಹೇಳಿದೆ ಮಾತಾಜಿ. ಹಾಗೆ ನೀವು ಎಮ್ಮೆ ತಿಕ್ತಾ ಇದೀರಿ, ನೀವು ನಿಮ್ ಕೆಲ್ಸಗಳಲ್ಲಿ ನೀವ್ ಇರ್ತಿರಲ್ಲ, ಈಗ ನನ್ ಕೆಲ್ಸ ನನ್ಗೆ ಕೃಷ್ಣ ಭಕ್ತಿ ಮಾತ್ರ ಇರೋದು, ನೀವ್ ಆ ಕೆಲ್ಸಗಳಿಗೆ ಬಿಟ್ಟು ಬರ್ರಿ ಅಂದ್ರೆ ನಿಮಗ್ ಬರಕ್ ಆಗಲ್ಲ, ನಾನ್ ಕರೆದ್ರೆ ಒಬ್ಬಳೆ ಹೋಗ್ತೀನಿ ಅಂತ ಹೇಳಿದೆ ಮಾತಾಜಿ. ನಗ್ತಾ ಇದಾರೆ ನಮ್ಮನೆ. ಅದಕ್ಕೆ ಅವ್ರಿಗೆ ಏನ್ ಹೇಳ್ಬೇಕು ಮಾತಾಜಿ, ನಾನು ನಿಮ್ಗೆ ಬೇಕಂತಂದ್ರೆ ನನ್ನನ್ನ ನಂಬೇಡ್ರಿ, ಗುರುಗಳನ್ನ ನಂಬ್ರಿ, ಕೃಷ್ಣನ್ ನಂಬ್ರಿ. ನಾನು ನೀವು ಎಲ್ರು ಅಲ್ಲೇ ಹೋಗ್ಬಿಡೋಣ, ಮತ್ತೆ ಅದೇ ಜೀವನ ಮಾಡೋಣ, ಭಕ್ತಿ ಜೀವನ. ಇಲ್ಲಿ ಅಂತ ಏನು ಕಷ್ಟನೂ ಇರುದಿಲ್ಲ, ಅಲ್ಲಿ ಭಕ್ತಿ ಮತ್ತೆ ಕೃಷ್ಣ ನಾವು ನೀವು ಇರೋಣ ಅಂತ ಹೇಳಿ ನಿಮ್ ಕುಟುಂಬದವ್ರನ್ನೆಲ್ಲರನ್ನೂ ಅಲ್ಲೇ ಕರ್ಕೊಂಡು ಹೋಗ್ಬಿಡ್ರಿ ಮಾತಾಜಿ. ನಾನ್ ಹೇಳ್ಕೊಂಡಿದ್ದೀನಿ ಮಾತಾಜಿ, ನನ್ಗೆ ಭಕ್ತಿ ಜಾಸ್ತಿ ಕೊಡಿ, ಮತ್ತೆ ನಿಮ್ದು ಸೇವೆ ಎಷ್ಟು ನಾನು ಜಾಸ್ತಿ ಮಾಡ್ತೀನೋ ಅಷ್ಟು ದಿನ ನನ್ಗೆ ಇದು ಭೂಮಿ ಮೇಲೆ ಇಡಿ ಅಂತ ಹೇಳಿದ್ದೀನಿ ಮಾತಾಜಿ. ಮಾತಾಜಿ ಕಲಾವತಿ ಮಾತಾಜಿ, ನಿಮ್ ಬಗ್ಗೆ ನನ್ಗೆ ಯಾರಿಗ ಏನ್ ಅನ್ಸುತ್ತೆ ಗೊತ್ತಿಲ್ಲ ಮಾತಾಜಿ, ನಿಮ್ ಧ್ವನಿ ಕೇಳಿದ್ರೆ ಅಥವಾ ನಿಮ್ ಮಾತಾಡ್ತಿರ್ತಾರಲ್ಲ, ಪ್ರಶ್ನೆ ಪ್ರಭುಜಿಗೆಲ್ಲ ಮಾತಾಡ್ತಿರ್ತಾರಲ್ಲ, ಒಂದು ಪುಟ್ಟ ಮಗು ತರ ಇದ್ರಿ ಮಾತಾಜಿ. ನಿಮ್ಗೆ ಯಾವ್ದು ಏನು ಟೆನ್ಷನ್ ಇಲ್ಲ ಮಾತಾಜಿ ನಿಮ್ಗೆ. ಈ ಮಾತು ನಿಜ ಮಾತಾಜಿ, ಹೌದು ಮಾತಾಜಿ. ಅವ್ರು ಏನ್ ಹೇಳ್ಬೇಕಂತಾರ ಅದ ಹೇಳ್ತಾರ ಅಷ್ಟೇ ಮಾತಾಜಿ. ನನ್ಗೆ ಯಾವಾಗ ಹೋಗ್ಬೇಕು ಭಗವಂತನ ಹತ್ರ ಅಂತ ಹೇಳಿದ್ರೆ ನಾನ್ ರೆಡಿ ಇದ್ದೀನಿ. ಭಗವಂತನ್ಗೆ ನಾನ್ ಹೇಳ್ತೀನಿ ಮಾತಾಜಿ, ಭಗವಂತನ್ಗೆ ನಾನ್ ರೆಡಿ ಇದ್ದೀನಿ ಭಗವಂತ ನಿಮ್ಮ ಹತ್ರ ಬರಕ್ಕೆ ಅಂತ. ಅದೇ ಮಾತಾಜಿ, ಅದಕ್ಕೆ ನನಗೆ ಹಂಗ ನೀವು ತುಂಬಾ ನನ್ಗೆ ಎಷ್ಟು ಇದಾಗುತ್ತೋ ಅಷ್ಟು ಜಲ್ದಿ ನಾನ್ ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ ಮಾತಾಜಿ. ನನ್ಗೇನಾದ್ರು ಕಷ್ಟ ಬಂದ್ರೆ ಆ ಭಗವಂತನ ಹತ್ರ ಹೋಗಿ ಅಲ್ಲಿ ಕೂತ್ಕೊಂಡು ಜಪ ಮಾಡ್ತೀನಿ. ಆದರೆ ಭಗವಂತನ್ ಹೇಳ್ಕೊಳಲ್ಲ ನಾನು, ನನ್ಗೆ ಈ ತರ ಆಗ್ತಾ ಇದೆ ಅಂತ. ಅಲ್ಲಿ ಹೋಗಿ ಜಪ ಮಾಡಿದ್ರೆ ಭಗವಂತನ್ಗೆನೆ ಅರ್ಥ ಆಗೋಗುತ್ತೆ ಈ ತರ ನನ್ ಭಕ್ತಳು ಬಂದಿದ್ದಾಳೆ ಅಂತ. ಇನ್ನೊಂದು ಏನಂದ್ರೆ, ಈಗ ಒಂದು ಪುಟ್ಟ ಮಗಳಿರುತ್ತೆ, ಒಂದು 10 ವರ್ಷ 12 ವರ್ಷದ ಹುಡುಗಿ ಅಥವಾ ಒಂದು ಗಂಡು ಹುಡುಗ ಇದ್ದಾಗ, ಅವ್ನು ತಂದೆ ಅಥವಾ ತಾಯಿ ಇದ್ದಾಗ ಅವ್ನಿಗೆ ಏನೋ ಕಷ್ಟ ಆಗುತ್ತೆ, ಅವ್ನು ಬಿದ್ದು ಬಿಟ್ಟಿರ್ತಾನೆ, ಅಥವಾ ಅವ್ನಿಗೆ ಯಾರಾದ್ರೂ ಬೈದ್ ಬಿಟ್ಟಿರ್ತಾರೆ, ಅಥವಾ ಪರೀಕ್ಷೆದಲ್ಲಿ ಹೆದರಿಕೆ ಆಗ್ತಾ ಇರುತ್ತೆ. ಅವಾಗ ಅವ್ನು ಏನ್ ಮಾಡ್ತಾನೆ ಅಂದ್ರೆ ತನ್ನ ತಂದೆಗೆ ಅಥವಾ ತಾಯಿಗೆ ಹೇಳ್ತಾನೆ. ಹೇಳಿದ ತಕ್ಷಣ ಅವನೆಲ್ಲ ಕಷ್ಟ ಮರೆತು ಹೋಗ್ಬಿಡ್ತಾನೆ. ಯಾಕಂದ್ರೆ ನಾ ಬಿದ್ದು ಹೋದ್ರೆ ಅದಕ್ಕೇನೋ ನಮ್ಮಮ್ಮ ಔಷಧ ಹಚ್ತಾಳೆ, ಏನಾಯ್ತು ಬಿಡಪ್ಪ ಯಾಕೆ ಇಷ್ಟೆಲ್ಲ ಚಿಂತೆ ಮಾಡ್ತೀಯ ಅಂತ ಹೇಳಿ ಅಮ್ಮ ಹೇಳ್ತಾಳೆ, ಅಥವಾ ಹೊಟ್ಟೆ ಹಸುವಾಗಿದೆ ಅಮ್ಮ ಅಂತ ನನ್ಗೆ ಏನಾದ್ರು ಕೊಡ್ತಾಳೆ ಅಂತ ಹೇಗೆ ಅವನು ಅದನ್ನ ಹೇಳಿದ ತಕ್ಷಣ ಅದನ್ನೆಲ್ಲ ಮರ್ತು ಹೋಗ್ಬಿಡ್ತಾನೆ. ಯಾರಾದ್ರೂ ಏನು ಹೇಳಿ ಬಿಡ್ಲಿ ಅವ್ನು ತಲೆ ಕೆಡ್ಸ್ಕೊಲ್ಲ. ನಮ್ಮ ಅಮ್ಮ ನಮ್ಮ ಅಪ್ಪನ ಇದೀನಿ ಅಂತ ಹೇಳಿ ರಾತ್ರಿ ಮಲಗ್ಬೇಕಾದ್ರೂ ಅವ್ನು ಚಿಂತೆ ಮಾಡೋದಿಲ್ಲ, ನನ್ನ ತಂದೆ ತಾಯಿ ಜೊತೆ ಇದ್ದೀನಿ, ಯಾರಾದ್ರೂ ಬಂದು ಬಾಗ್ಲ ಬಾರಿಸಿದ್ರೆ ಏನಾಗುತ್ತೆ ಅಂತ ಥಿಂಕ್ ಮಾಡೋದಿಲ್ಲ. ಹಂಗೆ ನಾವ್ ಇರ್ಬೇಕಂತ ಭಗವಂತ ಬಯಸ್ತಾನೆ. ಆದ್ರೆ ನಾವು ದೊಡ್ಡವರಾದ್ಮೇಲೆ ಏನ್ ಮಾಡ್ತೀವಂದ್ರೆ
ಭಯ ಅಥವಾ ಬೇರೆದವ್ರ ಮೇಲೆ ನಂಬಿಕೆ ಅದು ಜಾಸ್ತಿ ಮಾಡ್ತೀವಿ. ಅಂದ್ರೆ ಭಗವಂತ ಇದ್ದಾನೆ ಅಂತ ಹೇಳಿ ಆ ಭಾವ ಬರ್ಬೇಕಾದ್ರೆ ತೀವ್ರತರವಾಗಿ ನಾವು ಪ್ರೇಮದೆಡೆಗೆ, ಕೃಷ್ಣನ ಪ್ರೇಮದ ಕಡೆ ಹೋಗ್ಬೇಕು ಮತ್ತೆ. ಯಾಕೆಂದ್ರೆ ಈ ಕಲಿಯುಗ ಬಹಳ ಕೆಟ್ಟದಾಗಿದೆ ಮತ್ತೆ. ಅದರಲ್ಲಿ ಬರ್ಬೇಕಾದ್ರೆ ನೀ ಇದೆಯಾ ಯಾವಾಗ್ಲೂ ಕ್ಷಣದಲ್ಲಿ ಹರೇ ಕೃಷ್ಣ ಹೇಳ್ತಿರ್ತೇವಲ್ಲ ಮತ್ತೆ. ಕೃಷ್ಣ ನೀ ಇದೆಯಾ ನನ್ ಜೊತೆ, ನೀ ಇದೆಯಾ ನರಸಿಂಹ ನೀ ಇದೆಯಾ. ಯಾಕಂದ್ರೆ ಪ್ರಹ್ಲಾದ್ ಮಹಾರಾಜನ ಈ ಫಿಲ್ಮ್ ಬಂದಿದೆ ನೋಡಿ ಮತ್ತೆ. ಏನ್ ಪ್ರಹ್ಲಾದ್ ಮಹಾರಾಜರದು ಅದೊಂದು ನೀವು ನೋಡ್ಬೇಕು ಮತ್ತೆ ಫಿಲ್ಮು. ಏನು ಪ್ರಹ್ಲಾದ್ ಮಹಾರಾಜ ಎಷ್ಟು ಇವತ್ತು ಆ ಹೋಗ್ತಾ ಇದೀವಿ ಭಾವದ ಮಾತಾಜಿ. ಇವತ್ತು ಎಲ್ಲರ ಆಶೀರ್ವಾದ ಮಾಡಿ ಇವತ್ತು ನರಸಿಂಹ ಹೋಗ್ಬೇಕು. ಸ್ವಾಮಿ ಅದ್ರಲ್ಲಿ ಎಷ್ಟು ಅವರು ಭಾವದಲ್ಲಿ ಇರ್ತಾರಂದ್ರೆ ಯಾರಂದ್ರೆ ಹಿರಣ್ಯಕಶಿಪು ಏನ್ ಮಾಡಿದ್ರೆ ಒದ್ ಬಿಡ್ತಾನೆ, ದೂರಿಗೆ ಹೋಗಿ ಬಿದ್ದು ಬಿಡ್ತಾನೆ. ನನಗೇನ್ ಅನಿಸುತ್ತಂದ್ರೆ ಅವನು ಮತ್ತು ಅವಾಗೂ ನಾರಾಯಣ ಅಂತಾನೆ, ಆ ನಾರಾಯಣನಿಗೆ ಎಷ್ಟು ದುಃಖ ಆಗಿರ್ಬೋದು ಆ ಪ್ರಹ್ಲಾದ್ ಮಹಾರಾಜ್ ಅಷ್ಟು ದೂರ ಬೀಳ್ಬೇಕಾದ್ರೆ. ಯಾಕಂದ್ರೆ ನಾವೇ ನಮ್ಮ ಮಗು ಏನಾದ್ರೂ ಸ್ವಲ್ಪ ಬಿದ್ಬಿಟ್ರೆ ಎಷ್ಟು ನೋವಾಗುತ್ತೆ. ಆ ಒಂದು ನಾರಾಯಣನಿಗೆ ಎಷ್ಟು ದುಃಖ ಆಗಿರ್ಬೇಕು. ಪ್ರಹ್ಲಾದ್ ಮಹಾರಾಜನಿಗೆ ಸಿಕ್ಕ ಒಂದು ರಾಕ್ಷಸ ಅಷ್ಟು ಘನಘೋರವಾದ ಅವನು ಪುಟ್ಟ ಮಗುವನ್ನ 5 ವರ್ಷದ ಮಗುವನ್ನ ಬೀಳ್ಬೇಕಾದ್ರೆ ನಾ ಆ ತರ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ ಭಗವಂತನಿಗೆ ಎಷ್ಟು ನೋವಾಗಿರ್ಬೇಕು. ಆದ್ರೂ ಆ ಕ್ಷಣದಲ್ಲಿ ಅವನಿಗೆ ಹೆಲ್ಪ್ ಮಾಡೋ ಪ್ರಸಂಗ ಇಲ್ಲ. ಯಾಕಂದ್ರೆ ಅದಕ್ಕೊಂದು ಟೈಮ್ ಮಾಡಿರ್ತಾನೆ ಭಗವಂತ, ಯಾವಾಗ ಅವನು ಬರಬೇಕು ಅಂತೇಳಿ. ಯಾಕಂದ್ರೆ ಪುಣ್ಯ ಏನು ಹಿರಣ್ಯಕಶಿಪು ಪುಣ್ಯ ಎಲ್ಲ ಕ್ಷೀಣ ಆದ್ಮೇಲೆನೆ ಅವನ್ ಬರ್ಬೇಕಲ್ವಾ. ಅವ್ನ್ಗೆ ಎಷ್ಟು ದುಃಖ ಆಗಿರ್ಬೇಕು. ಅದಕ್ಕಾಗಿ ಪ್ರತಿ ಕ್ಷಣ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಿರ್ತಾನೆ ಅಂದ್ರೆ ಅದನ್ನ ನೋಡ್ಬೇಕು ಮಾತಾಜಿ. ಭಾರಿ ಚೆನ್ನಾಗಿ ಅಂದ್ರೆ ಅದ್ಭುತ ಈ ಸಿನಿಮಾ ಜೀವನದಲ್ಲಿ. ಬಂದಿದೆ ನೋಡಿ ಮಾತಾಜಿ, ಸಿನಿಮಾ. ಅದು ನನ್ನ ಫ್ರೆಂಡ್ಸು ನಿನ್ ಜೊತೆನೆ ಬರ್ತೀನಿ ಅಂತ ಕಾಯ್ತ್ಕೊಂಡಿದ್ದಾರೆ. ಆದ್ರೆ ಅವರು ಒಬ್ರು ಇಂಗ್ಲಿಷ್ ನೋಡ್ತೀನಿ ಅಂತ ಹೇಳ್ತಾರೆ, ಒಬ್ರು ಹಿಂದಿ ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದಿರೋದು ನಮ್ಗೆ ತೆಲುಗು ಭಾಷೆ, ತೆಲುಗುನಲ್ಲಿ ಬಂದಿದೆ. ಆದ್ರೆ ಅವ್ರಿಗೆ ತೆಲುಗು ಬರೋದಿಲ್ಲ, ನನ್ಗೆ ಅರ್ಥ ಆಗುತ್ತೆ ತೆಲುಗು. ನೋಡೋಣ ಬನ್ನಿ ಅಂದ್ರೆ ಇಲ್ಲ ನಾನು ಹಿಂದಿನೇ ನೋಡ್ತೀನಿ ಅಂತ ನನ್ ಜೊತೆಗ್ ಅವ್ರ ಜೊತೆಗ್ ನಾನ್ ಹೋಗ್ಬೇಕು ಅಂತ ತಡೆದಿದ್ದಾರೆ ನನ್ಗೆ. ಹೋಗಿ ಮಾತಾಜಿ, ಎಲ್ಲರೂ ಹೋಗಿ ಮಾತಾಜಿ, ಭಾರಿ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದೆ ಮಾತಾಜಿ. ಇವಾಗ ನಂಗಂತೂ ಥಿಯೇಟರ್ ಮಾತಾಜಿ ಎಲ್ಲ ಒಂದು ದೇವಸ್ಥಾನ ತರ ಮಾಡ್ಬಿಟ್ಟಿದ್ದಾರೆ ಅವರು. ಇದು ಏನು ಅನ್ನೋದು, ಇದು ಹಾಡು ಹೇಳಿದ್ದಾರೆ ನೋಡಿ. ಇದು ನರಸಿಂಹ ಪ್ರಣತಿ ಅಷ್ಟು ಚೆನ್ನಾಗಿ ಹೇಳಿ ಅಷ್ಟು ಇದ್ ಮಾಡಿದ್ದಾರೆ. ನಾನು ನಿಮ್ಗೆಲ್ಲ ಕಳಿಸ್ತೀನಿ ಬೇಕಾದ್ರೆ. ನನ್ಗೆ ಅಷ್ಟು ಅದು ಇದೆಲ್ಲ ಯಾವಾಗ ತುಂಬಾ ಮಾಡಿದ್ದಾರೆ. ಥಿಯೇಟರ್ ಎಲ್ಲ ಹಾಡು ಹೇಳಿ ಒಂದು ದೇವಸ್ಥಾನ ಮಾಡಿದ್ದಾರೆ ಅಂತ ಹೇಳಿ ಇದ್. ಧನ್ಯವಾದಗಳು ಮಾತಾಜಿ. ಕಲಾವತಿ ಮಾತಾಜಿ, ಜಯಮತಿ ಮಾತಾಜಿ ಏನೋ ಹೇಳ್ತಾ ಇದ್ವಿ. ಮಾತಾಜಿ ಆ ಪಿಕ್ಚರ್ ಅಲ್ಲಿ ಪ್ರಹ್ಲಾದ ಅವನ್ನ ಬೀಳಿಸಿದ್ಮೇಲೆ ಸಮುದ್ರದಲ್ಲಿ ಬೀಳಿಸ್ಬಿಡ್ತಾರೆ. ಅವಾಗ ಅಳ್ತಾರೆ, ನಾನು ಅಸುರನ ಮಗ, ಎಷ್ಟೆಷ್ಟೊಂದು ದೊಡ್ಡ ದೊಡ್ಡ ತಪಸ್ವಿಗಳು ನಿನ್ನ ತಪಸ್ ಮಾಡ್ತಾರೆ, ಅವ್ರಿಗೆ ನೀನ್ ಸಿಗೋದಿಲ್ಲ, ಇನ್ ನನ್ನಂತ ಅಸುರಿ ಮಗನ್ಗೆ ಸಿಗ್ತೀಯ ನೀನು ಅಂತ ಅವರು ಅವಾಗ ಹೇಳ್ಕೊಂತಾರೆ. ಅವಾಗ ನನ್ನನ್ನ ನೆನೆಸ್ಕೊಂಡು ನನ್ಗಳು ಬಂತು ಮಾತಾಜಿ. ಅಂದ್ರೆ ನಾವು ಎಷ್ಟು ಪತಿತರಾಗಿದ್ದೀವಿ, ಏನೋ ಒಂದು ಚೂರೋ ಪಾರೋ ನಾವು ಜಪ ಮಾಡ್ತಾ ಇದ್ದೀವಿ, ಭಗವಂತ ನಮಗ್ ಸಿಗ್ತಾನ ಅನ್ನೋಷ್ಟು ನನ್ಗೆ ಅಳುನೆ ಬಂದ್ಬಿಡ್ತಾರೆ. ಅದೇ ಮಾತಾಜಿ, ಈ ಚೆನ್ನಾಗಿದೆ ತರ ಮಾತಾಜಿ. ನಾವು ಈ ತರ ಭಾವ ಇಟ್ಕೋಬೇಕು. ಎಷ್ಟು ಕ್ರೂರ ಹೇಗಿದ್ದ ಅಥವಾ ಎಷ್ಟು ಅವನು ಭಯಂಕರ, ಇಷ್ಟು ಚಂದ ಫಿಲ್ಮ್ ಮಾಡಿದಾರೆ ಅಂದ್ರೆ ಅದನ್ನೇ ನಾವು ಗ್ರಹಿಸಕ್ಕೆ ಆಗೋದಿಲ್ಲ. ಇಷ್ಟು ವರ್ಷ ನನ್ನ ಏಜ್ ಇರೋರ್ಗು ಎಲ್ಲಾ ಫಿಲ್ಮ್ ನೋಡಿದೀನಿ ಮಾತಾಜಿ, ಅದರಷ್ಟು ಚೆನ್ನಾಗಿ ಯಾವ್ದು ಇಲ್ಲ ಅಂತ ನನ್ಗೆ ಅನಿಸ್ತು. ಬಹಳ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ನೋಡಿ ಮಾತಾಜಿ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳೋರಿದ್ರೆ ಹೇಳಿ ಮಾತಾಜಿ, ಇಲ್ಲಕ್ಕ ಕ್ಲಾಸ್ ಮತ್ತೆ ಅವ್ರದೇ ಪರಶುರಾಮ ಬರುತ್ತೆ, ಮತ್ತೆ ಗೋಕುಲ ನಂದನ ಬರ್ತಾ ಇದೆ, ಮತ್ತೆ ಇದೆ ನೆಕ್ಸ್ಟ್ 27ಗೆ ಪರಶುರಾಮ ಬರುತ್ತೆ ಅವ್ರದ್ದು. ಹೌದು ಯಾರು ಈ ಪಿಕ್ಚರ್ ತೆಗ್ದಿದಾರೋ ಅದಕ್ಕೆ ಇಸ್ಕಾನ್ ತುಂಬಾ ಸಪೋರ್ಟ್ ಮಾಡಿ ಎಷ್ಟೋ ಕೋಟಿ ಖರ್ಚು ಮಾಡಿದಾರಂತೆ ಮಾತಾಜಿ. ಬಟ್ ಆ ಗ್ರಾಫಿಕ್ಸ್ ಇದೆಲ್ಲ ತುಂಬಾನೇ ಸೂಪರ್ ಆಗಿದೆ. ಎಲ್ರು ನೋಡಿ, ಬೇರೆದವ್ರಿಗೆ ಹೇಳಿ ಮಾತಾಜಿ. ಹರೇ ಕೃಷ್ಣ. ಯಾರಾದ್ರೂ ಏನು ಹೇಳೋದಿಲ್ಲ ಮಾತಾಜಿ? ಅದು ಡಿವೋಟಿಸೇ ಮಾಡಿರೋದು ಮಾತಾಜಿ. ಹರೇ ಕೃಷ್ಣ. ಅಶ್ವಿನ್ ಪ್ರಭು ಅಂತ ಒಬ್ರು ಡಿವೋಟಿ ಮಾಡಿರೋದು. ಎಲ್ಲ ಸ್ಕ್ರಿಪ್ಚರ್ಸ್ ಎಲ್ಲ ನೋಡಿ ಓದಿ ಎಲ್ಲಾನೇ ಮಾಡಿದ್ದಾರೆ. ಹಾಗಾಗಿ ಸರಿಯಾಗಿ ಅಥೆಂಟಿಕ್ ಆಗಿದೆ ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿದೆ. ಭಾಗವತಮ್ಮ ಏನಿದೆಯಲ್ಲ ಮಾತಾಜಿ ಅದನ್ನೇ ತಗೊಂಡಿದ್ದಾರೆ ಮಾತಾಜಿ. ಹೌದು ಮಾತಾಜಿ. ಈ ಭಕ್ತಿ ಮಾಡಿ ಮಾತಾಜಿ. ಮತ್ತೆ ಇದರಲ್ಲಿ ದೈವಿ ಹಾಗೂ ಹಸಿರಿ ಸ್ವಭಾವ, ದೈವಿ ಸ್ವಭಾವಗಳನ್ನ ಹೆಚ್ಚು ಮಾಡಿ ಹಸಿರಿ ಸ್ವಭಾವಗಳನ್ನ ಕಡಿಮೆ ಮಾಡಿ. ಯಾರಾದ್ರೂ ಹಸಿರಿ ಸ್ವಭಾವ ಇದ್ರು, ಯಾಕಂದ್ರೆ ಪ್ರಹ್ಲಾದ್ ಮಹಾರಾಜ ಹೇಳ್ತಾರೆ, ನನ್ನ ತಂದೆ ಅಷ್ಟೆಲ್ಲ ನಿನ್ಗೆ ತೊಂದರೆ ಕೊಟ್ರು ಅವ್ನ ಯಾಕೆ ನೀನ್ ದ್ವೇಷ ಮಾಡೋದಿಲ್ಲ ಅಂದ್ರೆ ಅದಕ್ಕೂ ಒಂದು ಪರಿಹಾರ ಹೇಳ್ತಾನೆ.
ಹಾಗೆ ನಾವು ಕ್ಷುಲ್ಲಕ ಒಂದು ಮಾನವರಾಗಿದ್ದೀವಿ. ಅದಕ್ಕಾಗಿ ನಮಗೆ ಯಾರು ಅಸುರಿ ಸ್ವಭಾವ ಇದ್ದಾರೆ ಅವ್ರನ್ನೂ ಸಹ ದ್ವೇಷ ಮಾಡುವ ಹಕ್ಕಿಲ್ಲ ನಮ್ಗೆ. ಯಾಕಂದ್ರೆ ಒಂದು ಮನುಷ್ಯರು, ಎರಡನೇದು ಭಕ್ತರು ನಾವು. ಹಿಂಗಾಗಿ ಯಾರೇ ಅಸುರ ಸ್ವಭಾವ ಇದ್ದವ್ರನ್ನು ನಮಗೆ ದ್ವೇಷ ಮಾಡೋ ಹಕ್ಕೆ ಭಗವಂತ ಕೊಟ್ಟಿಲ್ಲ. ಪ್ರೀತಿಸುವ ಹಕ್ಕು ಅಷ್ಟೇ ಕೊಟ್ಟಿದ್ದಾನೆ. ಎಲ್ಲರನ್ನೂ ಒಂದು ಕಲ್ಲಿನಿಂದ ಹಿಡ್ಕೊಂಡು ಮನುಷ್ಯರವರೆಗೆ ನಾವು ಪ್ರೀತಿಸುವ ಹಕ್ಕು ಅಷ್ಟೇ ಇದೆ ನಮಗೆ. ದ್ವೇಷ ಮಾಡಬೇಡಿ ಅಂತ ಹೇಳಿ ಈ ಒಂದು ಅಧ್ಯಾಯದಿಂದ ನಮಗೆ ಗೊತ್ತಾಗುತ್ತೆ. ಹೌದು, ಯಾಕಂದ್ರೆ ಸಿಟ್ಟು ತಡ್ಕೊಂಡವನೇ ಭಗವಂತ. ಅವರು ಒಂದ್ ಟೈಮಿಗೆ ಒಂದ್ ಟೈಮ್ ಭಕ್ತಿ ಬಂದೇ ಬರ್ತಾರೆ ಮಾತಾಜಿ. ಅವರಿಗೆ ಟೈಮ್ ಬರುತ್ತಲ್ಲ, ಅವರು ಭಕ್ತಿ ಬರ್ತಾರೆ, ಆಮೇಲೆ ನಾವು ಅವ್ರಿಗೆ ದ್ವೇಷ ಮಾಡು. ಹೌದು, ಯಾಕಂದ್ರೆ ನಾವು ಭಕ್ತರಂದ್ಮೇಲೆ ನಮ್ಮಲ್ಲಿ ಅಸುರಿ ಸ್ವಭಾವನೇ ಬರಬಾರ್ದು. ಇದನ್ನೇ ಅವರಲ್ಲಿ ಎಷ್ಟು ಅಸುರಿ ಸ್ವಭಾವದಂತ ನಾವು ಎನಿಸ್ಬಾರ್ದು. ನಮ್ಮಲ್ಲಿ ಯಾವ ಅಸುರಿ ಸ್ವಭಾವ ಬರ್ತಾ ಇಲ್ಲ ಅನ್ನೋದನ್ನೇ ಯೋಚನೆ ಮಾಡ್ಬೇಕು. ಅವ್ರು ಎಷ್ಟಾದ್ರು ಬೈದ್ರು, ಸಿಟ್ಟು ಮಾಡಿದ್ರು, ಏನಾರು ಅಂದ್ರೂ ಅವ್ರ ಬಗ್ಗೆ ಏನು ಮಾತಾಡೋದು ನಮ್ದಲ್ಲ. ಯಾಕಂದ್ರೆ ನಮ್ಮ ಧರ್ಮನೇ ಅಲ್ಲ. ನಾವು ಭಕ್ತರು ಅನ್ನೋದಷ್ಟೇ ನಮ್ಗೆ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ದೈವಿ ಸ್ವಭಾವನ ಬೆಳೆಸ್ಕೊಂಡಂಗೆ. ಯಾಕಂದ್ರೆ ಇಷ್ಟೆಲ್ಲ ಜಪ ಮಾಡಿನೂ ನಮ್ಮಲ್ಲಿ ಸಿಟ್ಟು ದ್ವೇಷ ಹೋಗದೇ ಇದ್ರೆ ನಾವು 16 ರೌಂಡ್ ಜಪ ಅಥವಾ 1 ರೌಂಡ್ ಜಪ ಅವ್ರು ಮಾಡಿದ್ರು ಏನಾದ್ರೂ ಹೇಳಿ ನಾವು ಸುಮ್ನೆ ಇರ್ಬೇಕು, ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು. ಅಂದ್ರೆ ನಮ್ದು ಕೆಟ್ಟ ಕರ್ಮ ಅದ್ರಲ್ಲಿ ಕಳೀತು ಅನ್ಕೊಂಡು ನಾವು ಅನ್ಕೋಬೇಕು. ಮತ್ತೆ ಹೌದು ಮಾತಾಜಿ, ಮಾತಾಜಿ, ನಿನ್ನೆ ಹೇಳಿದ್ರಲ್ಲ ಊರಿಗೆ ಹಂದಿ ಇರ್ಬೇಕಂತ, ನಿನ್ನೆ ಹೇಳಿದ್ರಲ್ಲ ಮಾತಾಜಿ. ಹಾಗೆ ಅವ್ರು ಇರ್ಬೇಕು ಮಾತಾಜಿ. ಅವ್ರು ಇದ್ರೇನೆ ನಾವು ಮುಂದೆ ಹೋಗೋದ. ಹಂಗೆ ಆದ್ರೆ ಜೀವನದಲ್ಲಿ ಅದನ್ನ ಹೇಳೋದು ಸುಲಭ ಮಾತಾಜಿ, ಹಂದಿ ಇರ್ಬೇಕಂತ. ಆದ್ರೆ ಎದುರುಗಡೆ ನಮ್ಗೆ ಯಾರಾದ್ರೂ ದ್ವೇಷ ಮಾಡ್ತಿದ್ರೆ, ರಿಲೇಷನ್ ಫ್ರೆಂಡ್ಸ್ ಇದ್ದಾಗ ನಮಗೆ ದುಃಖ ಆಗುತ್ತೆ. ಎರಡನೇದು ಕೋಪ ಬಂದ್ಬಿಡುತ್ತೆ, ಮೂರನೇದು ದ್ವೇಷ ಬಂದ್ಬಿಡುತ್ತೆ. ಅದು 3 ಬರಬೇಕಾದಾಗ ನಮ್ಗೆ ಎಕ್ಸಾಮ್ ಟೈಮ್ ಅಂತ ತಿಳ್ಕೋಬೇಕು. ಎಕ್ಸಾಮ್ ಟೈಮ್ದಾಗೆಲ್ಲ ತಂದೆ ತಾಯಿ ಯಾರೂ ಇರುವುದಿಲ್ಲ, ಗುರುಗಳೂ ಇರ್ತಾರೆ, ಅವರು ಹೆಲ್ಪ್ ಮಾಡೋ ಹಾಗಿಲ್ಲ. ಅವಾಗ ನಾವೇ ಒಬ್ಬರೇ ಫೇಸ್ ಮಾಡ್ಬೇಕಾಗಿರುತ್ತೆ. ಯಾವಾಗ ಅದು ಫೇಸ್ ಮಾಡ್ಬೇಕಾದ್ರೆ ಅಲ್ಲಿ ನಮಗೆ ಜಪತ್ತು, ಆಮೇಲೆ ಭಗವಂತನಿಗೆ ಏನೇನು ನಾವು ಪೂಜೆ ಮಾಡಿರ್ತೀವಿ ಅದ್ರ ಶಕ್ತಿ ಇರುತ್ತೆ ನಮ್ಮ ಹತ್ರ, ಆ ಊರ್ಜಾ ಇರುತ್ತೆ ನಮ್ಮ ಹತ್ರ. ಅದೇ ನಮಗೆ ಕಾಪಾಡ್ತಾ ಇರುತ್ತೆ. ಅದಕ್ಕಾಗಿ ನಾವು ಆ ಟೈಮ್ದಲ್ಲಿ ನಮ್ಮ ಒಂದು ದುಃಖವನ್ನ, ಕೋಪವನ್ನ, ದ್ವೇಷವನ್ನ ಯಾರು ತಡ್ಕೋತಾರೆ ಜೀವನದಲ್ಲಿ ಅವರು ಪೂರ್ತಿಯಾಗಿ ಯಶಸ್ಸಾಗಿ ಭಗವಂತನ ಕಾಣ್ತಾರಂತ ಅಷ್ಟೇ ನಾವು ತಿಳ್ಕೊಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆ ನೋವು ಆದಾಗ ನಾವ್ ಹಂಗೆ ಸ್ವಲ್ಪ ಭಗವದ್ಗೀತಾ ಪುಸ್ತಕ ತಗೊಂಡು ಹಂಗೆ ಸ್ವಲ್ಪ ನಿದ್ದೆ ಹೋದಾಗ ಮಾತಾಜಿ, ಇದು ನಿಜವಾಗಿ ಎಲ್ಲಾರು ನೀವು ಭಕ್ತರು ಬಂದು ನನ್ನ ಎಬ್ಸಿದಂಗ ಆತಿತ್ತು ಮಾತಾಜಿ. ಎದ್ದೋಳಮ್ಮ, ಹರೇ ಕೃಷ್ಣ ಜಪ ಮಾಡು ಅಂತ ಹಂಗ ಹೇಳ್ದಂಗ ಆತಿತ್ತು ಮಾತಾಜಿ. ನನ್ಗ ಅದನ್ನ ನೆನಪು ಬರ್ತಾವ ಮಾತಾಜಿ. ಗುರುಗಳು ಬರ್ತಾರ, ನೀವು ಬರ್ತೀರಿ ಮಾತಾಜಿ. ನನ್ಗ ಅಷ್ಟೇ ಖುಷಿ ಮಾತಾಜಿ. ಯಾರ ಅಂದ್ರೆ ಏನಾಗಲ್ಲ ಅಂತ ಭಗವಂತ ಇದಾನ, ನನ್ಗ ಭಕ್ತರ ಇದಾರ ಅಂತ ನಾನು ಅನ್ಕೊಂತೀನಿ ಮಾತಾಜಿ. ಅಕ್ಕನ ಮನೇಲಿ ಹೆಂಗಂದ್ರೆ ಮಾತಾಜಿ ಎಲ್ಲಾ ರಾಶಿರು ಗುಣಗಳು ಇರೋರು, ಇವ್ರು ಮಾತ್ರ ನಮ್ಗೆ ದೈವ ಸ್ವಭಾವಕ್ಕೆ ಬಂದಿದ್ದಾರೆ. ಹಂಗಾಗಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ಮಾತಾಜಿ ಒಂದು ಗುಲಾಬಿ ಸುತ್ತ ಮುಳ್ಳಿದ್ದಾಗ ಅಯ್ಯೋ ನೀ ಯಾಕಿದೀಯ, ನನ್ನ ಸೌಂದರ್ಯ ಹಾಳು ಮಾಡ್ತಾ ಇದೀಯ ಅಂತ ಹೇಳಿ ಗುಲಾಬಿ ಏನಾದ್ರು ಅನ್ಕೊಂಡ್ಬಿಟ್ರೆ ಸತ್ತು ಹೋಗುತ್ತೆ ಗುಲಾಬಿ ಹೂ. ಅದಕ್ಕಾಗಿ ನಾವು ಅವ್ರ ಪ್ರೊಟೆಕ್ಷನ್ ದಲ್ಲಿ ನಾವ್ ಇರ್ತೀವಿ. ಭಗವಂತ ಏನೋ ಮಾಡಿದಾನಂದ್ರೆ ಅದು ಒಳ್ಳೇದಕ್ಕೆ ಮಾಡಿರ್ತಾನೆ. ನಮ್ಮ ಸುತ್ತ ಅವ್ರೆಲ್ಲಾರು ಇಟ್ಟಿದ್ದಾನಂದ್ರೆ ಎದಕ್ಕೋ, ಯಾಕಂದ್ರೆ ನಮ್ಗೆ ಮೆರುಗು ಹಾಕಕ್ಕೆ ಇಟ್ಟಿರ್ತಾನೆ, ನಮ್ಗೆ ಖುಷಿ ಹಾಕಕ್ಕೆ ಇಟ್ಟಿರ್ತಾನೆ. ಒಂದು ಕಟ್ಟಿಗೆ ಒಂದು ಸುಂದರವಾಗಿ ಒಂದು ಪೀಠೋಪಕರಣ ಆಗ್ಬೇಕಾದ್ರೆ ಅದಕ್ಕೆಲ್ಲ ಬೇರೆ ಬೇರೆ ಉಳಿ ಅವೆಲ್ಲ ಇರ್ಬೇಕಾಗುತ್ತೆ. ಅವಿದ್ದಾಗನೇ ಅದು ಒಂದು ಸುಂದರ ಆಗತ್ತೆ. ಅವೆಲ್ಲ ಯಾಕಿದಾವೆ ಅಂದ್ರೆ ಕಲ್ಲಾಗೆ ಉಳಿಯುತ್ತೆ. ನನಗೆ ಭಕ್ತಿ ಸುಂದರತೆ ಬರ್ಬೇಕಾದ್ರೆ ಅವ್ರು ಇದ್ದಾಗ ನಾ ಎಷ್ಟು ಜಗಳ ಮಾಡಿದ್ದೇನೆ, ಅವ್ನಿಗೆ ಎಷ್ಟು ಬೇದೆ ಅವಳನ್ನ ಒಂದು ಬಡದ್ರು ಸಹ ಅವಳು ಏನು ಅನ್ಲಿಲ್ಲನೆ, ಅಪ್ಪ ಇನ್ಮೇಲೆ ಅವಳ ಜೊತೆ ಜಗಳ ಮಾಡೋದಿಲ್ಲನೆ ಅಂತ ಹೇಳಿ ಅವ್ರ ಮನಸ್ಸಿನಲ್ಲಿ ಬರ್ಬೇಕು. ಅಂದಾಗ ನಾನು ಒಳ್ಳೆ ಮೂರ್ತಿ ಇದ್ದೇನೆ ಅಂತ ನನಗೆ ನಾನು ತಿಳ್ಕೊಬೇಕು. ಅಂದಾಗ ನಾವು ಶ್ರೇಷ್ಠ ಭಕ್ತರಾಗುತ್ತೆ. ಇದರ ಮೂಲಕ ನಾ ಹೇಳ್ತೀನಿ ಮಾತಾಜಿ, ಕ್ಲಾಸ್ ಎಂಡ್ ಮಾಡೋಣ ಮಾತಾಜಿ. ಹರೇ ಕೃಷ್ಣ. ಸಂಡೇ ಯಾರ ಹತ್ರ ಇಸ್ಕಾನ್ ಟೆಂಪಲ್ ಇದ್ರೆ ಹೋಗಿ ಬನ್ನಿ ಮಾತಾಜಿ. ಇಸ್ಕಾನ್ ಟೆಂಪಲ್ ಇರದೇ ಇದ್ರು ನಾರಾಯಣ ಇದ್ರೆ ಹೋಗಿ ಬನ್ನಿ. ಎಲ್ಲರೂ ಹೋಗಿ ಬರ್ತೀವಿ ಪ್ರಭುಜಿ, ಹೋಗಿ ಬರ್ತೀವಿ. ಆದ್ರೆ ಹಂಗೇನಿಲ್ಲ ಮಾತಾಜಿ, ಹಂಗೆ ಬಂದ್ ಮಾತಾಡ್ತಾರ ಪ್ರಭು ಮಾತಾಜಿ. ಹಂಗೆ ಬರ್ತಾರೆ, ಮತ್ತೆ ಅವರೇ ಬರ್ತಾರೆ. ಇನ್ನೊಂದು ಈಗ ಇದು ಕೃಷ್ಣನ ಒಂದು ತಿಂಗಳು ಅಂತ ಹೇಳ್ಬೋದು. ಪ್ರವಚನ ನಡೀತಾ ಇರುತ್ತೆ. ಕೃಷ್ಣಂದು ಬರ್ತ್ಡೇ ಇದೆ, ಪ್ರಭುಪಾದರ ಬರ್ತ್ಡೇ ಇದೆ, ಆಮೇಲೆ ರಾಧಾನ ಬರ್ತ್ಡೇ ಇದೆ, ಆಮೇಲೆ ಬಲರಾಮರ ಬರ್ತ್ಡೇ ಇದೆ. ಹೀಗೆ ಈ 1 ಮಂತು ಏನಿದೆ ಅಂದ್ರೆ ಪೂರ್ತಿಯಾಗಿ ಭಕ್ತಿ ಪ್ರಸಾದ್ ಭಕ್ತಿ, ಆಮೇಲೆ ಏನಂದ್ರೆ ಜಪ ತಪ ಕೀರ್ತನೆ ಎಲ್ಲ ಇರುತ್ತೆ. ಇದ್ರಾಗ ಎಲ್ಲರೂ ಎಂಜಾಯ್ ಮಾಡಿ ಅಂತ ಕೇಳ್ಕೊತಾ ಈ ಕ್ಲಾಸ್ನ ನಾನು ಭಕ್ತಿ ಕೃಷ್ಣ
ಕ್ಲಾಸ್ ಎಂಡ್ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಇದಕ್ಕೆ ಅಟೆಂಡ್ ಆಗಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. हरे कृष्ण महामंत्र की जय. श्रील प्रभुपाद की जय. समवेत भक्तवृंद की जय. हरे ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಧನ್ಯವಾದಗಳು ಮಾತಾಜಿ. ಮಾತಾಜಿ. ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ಹರೇ ಎಲ್ಲರೂ ಕೃಷ್ಣ. ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಯಾವ್ದಾದ್ರು ಎಲ್ಲ ವಿಶೇಷ ಇದಾವ ಮಾತಾಜಿ ಎಲ್ಲರಿಗೂ ಇವತ್ತು? ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಯಾರ್ದಾದ್ರು ಬರ್ತ್ಡೇ ಏನಾದ್ರು ಇದಾವ ಮಾತಾಜಿ ವಿಶೇಷ? ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ್. ನಮ್ಮ ಮಗಂದು 23rd ಇದೆ ಮಾತಾಜಿ ಈ ತಿಂಗಳು. ಹಾ ಮಾತಾಜಿ. ಅರುಣ್ ಕುಮಾರ್ ಅಂತ. ಹಾ ಮೆಸೇಜ್ ಹಾಕಿ ಮಾತಾಜಿ, ಆಮೇಲಿಂದ ವಾಟ್ಸಪ್ ಸರಿ ಬರ್ಕೊಳ್ತೀನಿ. ಸರಿ. ಹಾ ಮಾತಾಜಿ. ಶ್ವೇತಾ ಮಾತಾಜಿ ಈ ತಿಂಗಳ ನಮ್ಮ ಹರೇ ಮಗಳದು ಕೃಷ್ಣ ಶ್ರೀಮಂತ ಮಾತಾಜಿ. ಕೂಡ ಇದೆ ಮಾತಾಜಿ. 27, ಹರೇ 28 ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಯಶೋಧ ಮಾತಾಜಿ ಏನಂದ್ರಿ? ಶ್ರೀಮಂತ ಇದೆ ಮಾತಾಜಿ ಈ ತಿಂಗಳ ನಮ್ಮ ಮಗಳದು. 28, 27 ಅವ್ರ ಮನೆ ಓಪನಿಂಗ್ ಕೂಡ ಇದೆ. ಓ ಹರಿಬೋಲ್ ಮಾತಾಜಿ. ನಾನು ಇರ್ತೀನ ಇಲ್ಲ, ನೀವು ಪ್ರೇ ಮಾಡಿ. ಆಯ್ತು ಮಾತಾಜಿ. ಆಯ್ತು ಆಯ್ತು. ಹರೇ ಸರಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪುಷ್ಪಲತಾ ಮಾತಾಜಿ ಹೇಳಿ. 6ನೇ ತಾರೀಕು ನಮ್ಮ ಮೊಮ್ಮಗಂದು ಹುಟ್ಟಿದ ಹಬ್ಬ ಇದೆ, ಅವನಿಗೂ ವಿಶ್ ಮಾಡ್ಬೇಕು ಮಾತಾಜಿ. ಏನ್ ಹೆಸರು ಬರ್ಕೊಂಡ್ಬಿಡ್ತೀನಿ. ಮಾತಾಜಿ? ಬರ್ಕೊಳ್ತೀನಿ ಹೇಳಿ. ಧ್ರುವ ಅಂತ. ಹಾ ಧ್ರುವ. ಚೆನ್ನಾಗಿದೆ ಮಾತಾಜಿ ಹೆಸರು ಧ್ರುವ. 6ನೇ ತಾರೀಕು ಮಾತಾಜಿ. ಹಾ ಮಾತಾಜಿ. ಹರೇ ಸರಿ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕಾರ್ಯಕ್ರಮ ಮುಗಿಸೋದ ಮಾತಾಜಿ? ಹರೇ ಕೃಷ್ಣ. ಮುಗಿಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ की जय. श्रील प्रभुपाद की जय. भक्तवृंद की जय. हरे कृष्ण. दंडवत प्रणाम. ಕೃಷ್ಣ ದಂಡೋತ್ ಪ್ರಣಾಮ.